ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ಪರಿಶುದ್ಧ ನಾಮದಲ್ಲಿ ಪರಿಶುದ್ಧಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೇ, ಒಳ್ಳೆಯ ಸಮಯಕ್ಕಾಗಿ ನಿನ್ನ ನಾವು ಸ್ತುತಿಸುತ್ತೇವೆ, ಕೊಂಡಾಡುತ್ತೇವೆ, ನಿನ್ನ ನಾಮವನ್ನು ಘನಪಡಿಸುತ್ತೇವೆ. ಸ್ವಾಮಿ, ಈ ಸಮಯದಲ್ಲಿ ಕರ್ತನೆ ಸ್ತುತಿ ಮತ್ತು ಆರಾಧನೆ ಯಜ್ಞವನ್ನು ಅಂಗೀಕರಿಸಿ ಮಹಿಮೆ ಹೊಂದಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ವಿಶೇಷವಾಗಿ ಕರ್ತನೆ ಪ್ರಕಟಣೆ ಪುಸ್ತಕವನ್ನು ಅಧ್ಯಯನ ಮಾಡುವಂತೆ ಸಂದರ್ಭದಲ್ಲಿ ವಾಕ್ಯದ ಆಳವಾದ ಮರ್ಮಗಳನ್ನು, ರಹಸ್ಯಗಳನ್ನು, ಪ್ರಕಟಣೆಗಳನ್ನು ಪವಿತ್ರಾತ್ಮನ ಮೂಲಕ ನಮಗೆ ದಯಪಾಲಿಸಬೇಕಾ ಕರ್ತನೆ ಕೇಳಿಕೊಳ್ತೇವೆ. ವಾಕ್ಯದ ಮೂಲಕ ಭವಿಷ್ಯತ್ ಕಾಲಕ್ಕೆ ಸಂಬಂಧವಾಗಿ ನೀನು ಅನೇಕ ಕಾರ್ಯಗಳನ್ನು ನಮ್ಮೊಳಗೆ ಮಾತನಾಡಬೇಕಂತಲೇ ಕೇಳಿಕೊಳ್ತೇವೆ. ನಮ್ಮನ್ನು ತಗ್ಗಿಸಿದ ಪರಿಶುದ್ಧ ಕರೆಗೆ ಒಪ್ಪಿಸಿಕೊಡ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇನೆ ತಂದೆ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರಕಟಣೆ ಪುಸ್ತಕವನ್ನು ನಾವು ಅಧ್ಯಯನ ಮಾಡ್ತಾ ಬಂದಿದ್ದೇವೆ. ಎಲ್ಲರಿಗೂ ಪುನರ್ವರ್ತಿ ಯೇಸುವಿನ ಹೆಸರಲ್ಲಿ ವಂದನೆಗಳು. ನಾವು ಪ್ರಕಟಣೆ ಪುಸ್ತಕ 6ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯ ಓದಿಕೊಳ್ಳೋಣ. ಬುಕ್ ಆಫ್ ರೆವಲ್ಯೂಷನ್ ಚಾಪ್ಟರ್ 6, 3 and 4 ವರ್ಡ್ಸ್. ಆತನು 2ನೇ ಮುದ್ರೆಯನ್ನು ಒಡೆದಾಗ 2ನೇ ಜೀವಿಯು ಬಾ ಅನ್ನುವುದನ್ನು ಕೇಳಿದೆನು. ಆಗ ಮತ್ತೊಂದು ಕುದುರೆಯು ಹೊರಟು ಬಂತು. ಅದು ಕೆಂಪು ಕುದುರೆ. ಅದರ ಮೇಲೆ ಕೂತಿದ್ದವನಿಗೆ ಭೂಮಿಯಿಂದ ಸಮಾಧಾನವನ್ನು ತೆಗೆದು ಬಿಡುವುದಕ್ಕೂ ಮನುಷ್ಯರು ಒಬ್ಬರನ್ನೊಬ್ಬರು ಕೊಲ್ಲುವರಾಗುವಂತೆ ಮಾಡುವುದಕ್ಕೂ ಅಧಿಕಾರ ಕೊಡಲ್ಪಟ್ಟಿತು. ಅವನಿಗೆ ದೊಡ್ಡ ಕತ್ತಿಯು ಕೊಡಲ್ಪಟ್ಟಿತು. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ನಾವು ಕಳೆದ ದಿವಸಗಳಿಂದ ಅನೇಕ ಸಂಗತಿಗಳನ್ನು ಭವಿಷ್ಯತ್ ಕಾಲಕ್ಕೆ ಸಂಬಂಧವಾಗಿ ಪ್ರಕಟಣೆ ಪುಸ್ತಕದ ಆಧಾರದಿಂದ ನಾವು ಧ್ಯಾನ ಮಾಡ್ತಾನೆ ಬಂದಿದ್ದೇವೆ. ನಾವು ಪ್ರಕಟಣೆ ಪುಸ್ತಕ 3 ವಿಭಾಗಗಳನ್ನಾಗಿ ವಿಂಗಡಿಸಲಾಗಿದೆ. ಪ್ರಕಟಣೆ 1:19 ನೋಡ್ತೇವೆ, ನಡೆದ ಸಂಗತಿ, ನಡೀತಿರುವ ಸಂಗತಿ, ನಡೆಯಬೇಕಾದ ಸಂಗತಿ ಎಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. 1ನೇ ಭಾಗ 1ನೇ ಅಧ್ಯಾಯವಾಗಿದೆ. ಅಲ್ಲಿ ನಡೆದ ಸಂಗತಿ, ಪುನಃಸ್ಥಾನ ಹೊಂದಿದಂಥ ಮಹಿಮಾ ಸ್ವರೂಪನಾದ ಯೇಸು ಕ್ರಿಸ್ತನ ಅಲ್ಲಿ ಮಹಿಮಾ ಸ್ವರೂಪ ದರ್ಶನವನ್ನು ಕಾಣ್ತೇವೆ. 2 ಮತ್ತು 3ನೇ ಅಧ್ಯಾಯ ಇದರಲ್ಲಿ ನಡೀತಿರುವಂಥ ಸಂಗತಿ ನಾವು ಕಾಣ್ತೇವೆ. 2ನೇ ಭಾಗವಾಗಿದೆ ಇದು ಮಾತ್ರ. ಇದು ಸಭಾಕಾಲವಾಗಿದೆ. 3ನೇ ಭಾಗ 4ನೇ ಅಧ್ಯಾಯದ 1ನೇ ವಾಕ್ಯದಿಂದ 22 ಅಧ್ಯಾಯದ 21 ವಾಕ್ಯದವರೆಗೆ ಅದು 3ನೇ ಭಾಗವಾಗಿದೆ. ಪುಸ್ತಕದ್ದು 3ನೇ ಭಾಗ ನಡೆಯಬೇಕಾದ ಸಂಗತಿ ಎಂಬುದಾಗಿ ಕಲಿಯುತ್ತಿದ್ದೇವೆ. ಮಾತ್ರವಲ್ಲದೆ ಈ ಪುಸ್ತಕದಲ್ಲಿ 22 ಅಧ್ಯಾಯಗಳು ಉಂಟು, 404 ವಾಕ್ಯಗಳು ಉಂಟು. ಇದು ಸತ್ಯವೇದದ 66ನೇ ಪುಸ್ತಕವಾಗಿದೆ. ಹೊಸ ಒಡಂಬಡಿಕೆ 27ನೇ ಪುಸ್ತಕ ಕೂಡ ಆಗಿದೆ. ನಾವು 1ನೇ ಅಧ್ಯಾಯದಲ್ಲಿ 1 ಮತ್ತು 2, 3 ಅಧ್ಯಾಯದಲ್ಲಿ ನಾವು ನೋಡುವುದಾದರೆ ಸಭೆ ಭೂಮಿಯಲ್ಲಿರುವಂಥದ್ದನ್ನು ಕಾಣ್ತೇವೆ. ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಯ ಸಭೆ ಈ ಭೂಮಿಯಲ್ಲಿ ಇರುವುದನ್ನಲ್ಲಿ ಕಾಣ್ತೇವೆ. 4ನೇ ಅಧ್ಯಾಯದ ನಂತರ ಸಭೆ ಪರಲೋಕಕ್ಕೆ ಎತ್ತಲ್ಪಟ್ಟಿರುವಂಥದ್ದನ್ನು, ಪರಲೋಕದಲ್ಲಿ ಇರುವಂಥದ್ದನ್ನು ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. 4 ಮತ್ತು 5ನೇ ಅಧ್ಯಾಯದಲ್ಲಿ ಸಭೆ ಪರಲೋಕದಲ್ಲಿ ಇರುವುದನ್ನು ನಾವು ಕಾಣ್ತೇವೆ. 6ನೇ ಅಧ್ಯಾಯದಿಂದ ನಾವು 18 ಅಧ್ಯಾಯದವರೆಗೆ ನಾವು ತಿಳ್ಕೊಳ್ಳುವುದಾದರೆ ಮುಖ್ಯವಾಗಿ ಅಲ್ಲಿ ತಿಳ್ಕೊಳ್ಳುವಂಥ ಒಂದು ವಿಷಯ ಏನೆಂದರೆ ಅಲ್ಲಿ 21 ಉಪದ್ರವಗಳು ಕರ್ತನು ಅಂದರೆ ಈ ಭೂಮಿಯಲ್ಲಿ ಕಳಿಸುವಂಥ ಒಂದು 21 ಉಪದ್ರವಗಳು. ಕಾರಣ ವರ್ಷಗಳಿಂದ ಒಂದು ಮನುಷ್ಯನ ಅವಿಧೇಯತ್ವಕ್ಕೋಸ್ಕರವಾಗಿ ದೇವರು ಕಳಿಸುವಂಥ ಒಂದು ಕೋಪದ ಒಂದು ಫಲವಾಗಿದೆ. ಅದು 21 ಉಪದ್ರವಗಳೆಂಬುದಾಗಿ ನಾವು ಕಲಿತುಕೊಂಡು ನಾವು ಬಂದಿದ್ದೇವೆ. ಪ್ರಿಯರೇ, ಆ 7 ವರ್ಷಗಳ ಕಾಲ ನಾವು 6ನೇ ಅಧ್ಯಾಯದ 1ನೇ ವಾಕ್ಯದಿಂದ ಈ 21 ಉಪದ್ರವಗಳನ್ನು ಕಲಿತಾ ಇದ್ದೇವೆ. ಮಾತ್ರವಲ್ಲದೆ ಸಭೆ ಈಚೆ ಕಡೆ ಎತ್ತಲ್ಪಟ್ಟ ಕೂಡಲೇ ಈಚೆ ಕಡೆ ಕ್ರಿಸ್ತ ವಿರೋಧಿ ಈ ಭೂಮಿಯಲ್ಲಿ ಆತನು ಬಹಿರಂಗವಾಗಿ ಆತನು ಪ್ರಕಟವಾಗುತ್ತಾನೆ. ಮಾತ್ರವಲ್ಲ, ಅವನೊಬ್ಬ ಸಮಾಧಾನ ಪುರುಷನಾಗಿ ಆತನು ಮೊಟ್ಟ ಮೊದಲಿಗೆ ಈ ಭೂಮಿಯಲ್ಲಿ ಆತನು ಕಾಣಿಸಿಕೊಳ್ಳಲಿಕ್ಕಿದ್ದಾನೆ. ಪ್ರಿಯರೇ, ಕಾರಣ ಸಭೆ ಎತ್ತಲ್ಪಟ್ಟ ನಿಮಿತ್ತವಾಗಿ ಆ ಸಮಯದಲ್ಲಿ ಅನೇಕ ಗಲಿಬಿಲಿ ಗೊಂದಲ ಈ ಭೂಮಿಯಲ್ಲಿ ಇರ್ತದೆ. ಕಾರಣ ಅನೇಕ ಅವಘಡಗಳು ಅವಾಗ ಸಂಭವಿಸಿರ್ತವೆ. ಒಬ್ಬ ವಿಶ್ವಾಸಿಯಾದ ಡ್ರೈವರ್ ಇದ್ದರೆ, ವಿಶ್ವಾಸಿಯಾದ ಪೈಲಟ್ ಇದ್ದರೆ, ಅಲ್ಲಿ ಅವರು ಎತ್ತಲ್ಪಡುವ ಸಂದರ್ಭದಲ್ಲಿ ಅವಘಡ ಸಂಭವಿಸಿ ಸಾವು ನೋವುಗಳು ಅಲ್ಲಿ ಸಂಭವಿಸುತ್ತದೆ. ಪ್ರಿಯರೇ, ಮಾತ್ರವಲ್ಲ, ಒಂದು ಗುಂಪು ಜನರು ಮನೆಯಲ್ಲಿ ಇಲ್ಲ, ಕಚೇರಿಯಲ್ಲಿ ಇಲ್ಲ, ಫ್ಯಾಕ್ಟ್ರಿಯಲ್ಲಿ ಇಲ್ಲ, ನೆರೆಕೆರೆಯಲ್ಲಿ ಇಲ್ಲ ಎಂಬುದಾಗಿ ಹೇಳಿಕೊಂಡು ಒಂದು ದೊಡ್ಡ ಗೊಂದಲದ ಒಂದು ವಾತಾವರಣ ಅವಾಗ ಆರಂಭವಾಗುತ್ತದೆ. ಪ್ರಿಯರೇ, ಅದೇ ಸಂದರ್ಭದಲ್ಲಿಯೇ ಈ ಒಂದು ಕ್ರಿಸ್ತ ವಿರೋಧಿ 6ನೇ ಅಧ್ಯಾಯ 1-2 ವಾಕ್ಯದಲ್ಲಿ ನಾವು ಕಳೆದ ದಿವಸಗಳಲ್ಲಿ ಈ 6ನೇ ಅಧ್ಯಾಯದ 1-2 ವಾಕ್ಯವನ್ನು ಧ್ಯಾನ ಮಾಡಿದ್ದೇವೆ. ಕ್ರಿಸ್ತ ವಿರೋಧಿಯ ಬಹಿರಂಗವಾದ ಪ್ರವೇಶ ಈ ಭೂಮಿಯಲ್ಲಿ ಬಹಿರಂಗವಾಗಿ ಪ್ರಕಟಗೊಳ್ಳುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. ಅವನು ಸಮಾಧಾನ ಪುರುಷನಾಗಿ ಒಂದು ನಟನೆಯ ಸಮಾಧಾನದ ಒಂದು ನಟನೆಯನ್ನು ಆತ ನಟನೆ ಮಾಡಿ ಈ ಭೂಮಿಗೆ ಆತನು ಬಹಿರಂಗವಾಗಿ ಕಾಣಿಸಿಕೊಳ್ತಾನೆ. ಪ್ರಿಯರೇ, ಇಡೀ ಭೂಮಿಯ ಜನರು ತಮ್ಮ ಮಹಾನಾಯಕನನ್ನಾಗಿ ಅವನನ್ನು ಮನಪೂರ್ವಕವಾಗಿ ಅವನನ್ನು ಅಂಗೀಕಾರ ಮಾಡಿಕೊಳ್ತಾರೆ. ಅದು ಮೊದಲ ಮುದ್ರೆ ದೇವರು ಒಡೆಯುವಾಗ ನಡೆಯುವಂಥ ಒಂದು ಸಂಭವ. ಅದು
ಎರಡನೇ ಮುದ್ರೆಗೆ ನಾವು ಬಂದಿದ್ದೇವೆ. ಈಗ 3 ಮತ್ತು 4ನೇ ವಾಕ್ಯದಲ್ಲಿ ಎರಡನೇ ಮುದ್ರೆ ಕುರಿತಾಗಿ ಈಗ ನಾವು ಕಲಿತಾ ಇದ್ದೇವೆ. ಇಲ್ಲಿ ಅದು ಮೊದಲ ಕುದುರೆ ಯಾವುದಾಗಿದೆ, ಮೊದಲ ಮುದ್ರೆ ಹೊಡೆಯುವಾಗ ಅದು ಬಿಳಿ ಕುದುರೆ ಏನಾಯಿತು ಕಾಣಿಸಿಕೊಂಡಿತು. ಆದರೆ ಎರಡನೇ ಮುದ್ರೆ ಹೊಡೆಯುವಾಗ ಇಲ್ಲಿ ಕೆಂಪು ಕುದುರೆ ಕಾಣಿಸುವಂಥದ್ದನ್ನು ಇಲ್ಲಿ ಕಾಣ್ತಾ ಇದ್ದೇವೆ. ಕೆಂಪು ಎಂಬುವಂಥದ್ದು ರಕ್ತಪಾತವನ್ನು ಸೂಚಿಸುತ್ತದೆ. ರಕ್ತಪಾತ, ಕೊಲೆ, ಯುದ್ಧ, ಜಗಳ ಇವನ್ನು ಸೂಚಿಸುವಂಥದ್ದೇ ಕೆಂಪು ಕುದುರೆಯಾಗಿದೆ ಪ್ರಿಯರೇ. ಮಾತ್ರವಲ್ಲ, ಇನ್ನೊಂದು ಮುಖ್ಯವಾದ ವಿಷಯ ಅಲ್ಲಿ ನಾವು ಗಮನಿಸುವಂಥದ್ದು, ದೇವರು ಈ ಎರಡನೇ ಮುದ್ರೆ ಹೊಡೆಯುವಾಗ ಭೂಮಿಯಿಂದ ಸಮಾಧಾನವನ್ನೇ ತೆಗೆದು ಬಿಡುತ್ತಾನೆ ಪ್ರಿಯರೇ. ಹಾಗೂ ಭೂಮಿಯಲ್ಲಿ ಸಮಾಧಾನ ಇಲ್ಲ. ಸಮಾಧಾನ ಇಲ್ಲದಂಥ ಒಂದು ವಾತಾವರಣವನ್ನು ನಮ್ಮಲ್ಲಿ ಕಾಣಲಿಕ್ಕೆ ಸಾಧ್ಯ. ಎಲ್ಲ ಕಡೆ ಜಗಳಗಳು ನಡೀತಾ ಇರ್ತದೆ, ಯುದ್ಧಗಳು ನಡೀತಾ ಇರ್ತದೆ, ಪರಸ್ಪರ ಕಿತ್ತಾಟಗಳು ನಡೀತಾ ಇರ್ತದೆ, ಒಬ್ಬರಿಗೊಬ್ಬರು ಕೊಲ್ಲುವಂಥ ಒಂದು ಅನುಭವ ನಾವು ಕಾಣ್ತೇವೆ. ಅಂಥ ಒಂದು ವಾತಾವರಣ ಇಡೀ ಭೂಮಿಯಲ್ಲಿ ಇರ್ತದೆ. ಒಂದು ಕಡೆ ಭೂಕಂಪಗಳು, ಇನ್ನೊಂದು ಕಡೆ ಬರಗಾಲಗಳು, ಇನ್ನೊಂದು ಕಡೆ ಜಲಪ್ರಳಯಗಳು, ಯುದ್ಧಗಳು, ಈ ರೀತಿ ಅನೇಕ ವಿಧವಾದಂಥ ಒಂದು ವಾತಾವರಣವನ್ನು, ಅದು ಭಯ ಹುಟ್ಟಿಸುವಂಥ ವಾತಾವರಣವನ್ನು ಈ ಭೂಮಿಯಲ್ಲಿ ಆ ಸಮಯದಲ್ಲಿ ನಾವು ಈ ಭೂಮಿಯಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಮೊದಲಾಗಿ ದೇವರು ಈ ಭೂಮಿಯಿಂದ ಸಮಾಧಾನವನ್ನೇ ಆ ಸಮಯದಲ್ಲಿ ತೆಗೆದು ಬಿಡ್ತಾನೆ ಪ್ರಿಯರೇ. ಈಗ ಭೂಮಿಯಲ್ಲಿ ಸಮಾಧಾನ ಇದೆ, ಕಾರಣ ಇದರಲ್ಲಿ ಭೂಮಿಯಲ್ಲಿ ಸಭೆ ಇದೆ. ಸಮಾಧಾನಕ್ಕೆ ಕಾರಣವಾದದ್ದು ಸಭೆಯಾಗಿದೆ ಪ್ರಿಯರೇ. ದೇವರ ಮಕ್ಕಳಾದ ನಾವು ಸಮಾಧಾನದ ಮಕ್ಕಳಾಗಿದ್ದೇವೆ. ದೇವಪುತ್ರರು, ಸಮಾಧಾನದ ಪುತ್ರರು ನಾವಾಗಿದ್ದೇವೆ. ಆದರೆ ಸಭೆ ಎತ್ತಲ್ಪಟ್ಟ ನಂತರವಾಗಿ ಈ ಭೂಮಿಯಲ್ಲಿ ಸಮಾಧಾನ ಎಂಬುದು ಇರುವುದಿಲ್ಲ. ದೇವರು ಇಡೀ ಭೂಮಿಯಿಂದ ಸಮಾಧಾನವನ್ನು ತೆಗೆದು ಹಾಕುತ್ತಾನೆ. ಇವತ್ತು ಅನೇಕ ರಾಜ್ಯಗಳಲ್ಲಿ, ರಾಜ್ಯಗಳಲ್ಲಿ, ದೇಶಗಳಲ್ಲಿ ನಾವು ಕಾಣುವಂಥದ್ದು ಮುಖ್ಯವಾದಂಥ ಒಂದು ಸಂಗತಿ ಏನೆಂದರೆ, ಪರಸ್ಪರ ಒಡಂಬಡಿಕೆಯ ನಿಮಿತ್ತವಾಗಿ ಯುದ್ಧಗಳಾಗುವಂಥದ್ದು ತಡೆ ಹಿಡಿಯಲ್ಪಡ್ತಾ ಇವೆ. ನಾವು ಈಗ ತಾನು ಯುದ್ಧ ಆಗಬಹುದೆಂಬುದಾಗಿ ಕೆಲವು ರಾಷ್ಟ್ರಗಳ ಬಗ್ಗೆ ನಾವು ಯೋಚಿಸುವಾಗ ಯುದ್ಧಗಳು ನಡೆಯುವುದಿಲ್ಲ. ಸಮಾಧಾನದ ಒಡಂಬಡಿಕೆಗಳು ಇರುವ ನಿಮಿತ್ತವಾಗಿ ಏನಾದರೂ ಕಾರಣ ಇದ್ದರೂ ಕೂಡ ಯುದ್ಧಗಳು ತಡೆ ಹಿಡಿಯಲ್ಪಡ್ತದೆ. ಆದರೆ ಒಂದು ಸಲ ದೇವರು ಭೂಮಿಯಿಂದ ಸಮಾಧಾನ ತೆಗೆದು ಬಿಡುವಾಗ, ಚಿಕ್ಕ ವಿಷಯ ಆಗಿದ್ದರೂ ಕೂಡ ಕಿತ್ತಾಟಗಳು ಆರಂಭವಾಗುತ್ತದೆ, ಜಗಳಗಳು ಆರಂಭವಾಗುತ್ತದೆ, ಯುದ್ಧಗಳು ಆರಂಭವಾಗುತ್ತದೆ. ಮನುಷ್ಯನ ಒಳಗಡೆ ಸಮಾಧಾನ ಇರಲ್ಲ ಪ್ರಿಯರೇ. ಕುಟುಂಬದ ಒಳಗಡೆ, ಮನೆಯ ಒಳಗಡೆ ಪರಸ್ಪರ ಸಮಾಧಾನ ಇಲ್ಲದ ನಿಮಿತ್ತವಾಗಿ ಐಕ್ಯತೆ ಒಡೆದು ಹೋಗುತ್ತದೆ. ಪರಸ್ಪರ ವೈರಾಗ್ಯ ಉಂಟಾಗುತ್ತದೆ, ದ್ವೇಷ ಉಂಟಾಗುತ್ತದೆ, ಹಗೆತನ ಉಂಟಾಗುತ್ತದೆ. ಪರಸ್ಪರ ಕೊಲ್ಲುವುದಕ್ಕಾಗಿ ಎದುರು ನೋಡುತ್ತಾರೆ, ಒಬ್ಬರನ್ನೊಬ್ಬರು ನಾಶ ಮಾಡೋದಕ್ಕೆ ಎದುರು ನೋಡ್ತಾರೆ. ಒಂದೇ ಕುಟುಂಬದಲ್ಲಿ, ಒಂದೇ ಮನೆಯಲ್ಲಿ, ಒಂದೇ ಊರಿನವರು, ಒಂದೇ ನೆರೆಕೆರೆಯವರು, ಅಲ್ಲಿಯವರೆಗೆ ಸಮಾಧಾನವಾಗಿದ್ದವರು, ಅವ್ರಿಗೆ ಗೊತ್ತಿಲ್ಲ ಯಾಕೆ ಏನಾಯಿತು ಅಂತ ಗೊತ್ತಾಗಲ್ಲ. ಪರಸ್ಪರ ಚಿಕ್ಕ ಚಿಕ್ಕ ವಿಷಯಗಳು ಇಟ್ಟುಕೊಂಡು ಜಗಳಗಳು ಆರಂಭವಾಗುತ್ತವೆ. ಒಬ್ಬರಿಗೊಬ್ಬರು ಕೊಲ್ಲುವುದಕ್ಕೆ ನೋಡುತ್ತಾರೆ, ಒಬ್ಬರೊಬ್ಬರು ದ್ವೇಷ ಸಾಧನೆ ಮಾಡ್ತಾರೆ. ಆ ರೀತಿಯ ಒಂದು ವಾತಾವರಣ ನಿರ್ಮಾಣವಾಗುತ್ತದೆ. ಈಗಾಗಲೇ ನಾವು ನೋಡ್ತೇವೆ, ನಮ್ಮ ಭಾರತ ದೇಶವನ್ನೇ ನಾವು ತಗೊಳ್ಳೋಣ. ಭಾರತ ದೇಶದಲ್ಲೇ ಒಂದು ಸಮಯ ಇತ್ತು, ನಾನು ಚಿಕ್ಕದಾಗಿದ್ದೆ, ಎಲ್ಲ ಜಾತಿಗಳವರು ಈಗಲೂ ಇದ್ದಾರೆ, ಪ್ರೀತಿಯಿಂದ ಇದ್ದರು, ತುಂಬ ಪ್ರೀತಿಯಿಂದ ಇದ್ದರು. ಅದು ಇವತ್ತು ಒಂದು ಜಾತಿಯವನನ್ನು ನೋಡುವಾಗ ಇನ್ನೊಂದು ಜಾತಿಯವನ್ನೇ ಆಗಲಾರದ ಒಂದು ಪರಿಸ್ಥಿತಿ ನಮ್ಮ ಭಾರತ ದೇಶದಲ್ಲಿ ನಿರ್ಮಾಣವಾಗಿರೋದನ್ನು ಕಾಣ್ತೇವೆ. ಆದರೆ ಎಲ್ಲರಲ್ಲ, ಕೆಲವರು ಮಾತ್ರ ಈ ರೀತಿಯಲ್ಲಿ ಇರ್ತಾರೆ. ಆದರೆ ಇಲ್ಲಿ ನಾವು ನೋಡ್ತೇವೆ, ಆ ಸಮಯಗಳಲ್ಲಿ ಪರಸ್ಪರ ಕಿತ್ತಾಟಗಳು ಆರಂಭವಾಗ್ತದೆ. ಇವನ್ ಬಾರ್ಡರ್ ವಿಷಯಗಳಲ್ಲಿ ಕೂಡ ಜಗಳಗಳು ನಡೆಯುವಂಥದ್ದು ಕಾಣ್ತೇವೆ. ಕೆಲವು ವರ್ಷಗಳಿಂದ ನದಿ ವಿಷಯಗಳಲ್ಲಿ ನಮ್ಮ ಭಾರತ ದೇಶದಲ್ಲಿ ಕೆಲವು ರಾಜ್ಯಗಳು ನದಿ ವಿಷಯ ಇಟ್ಕೊಂಡು, ಬಾರ್ಡರ್ ವಿಷಯ ಇಟ್ಕೊಂಡು ಜಗಳ ಆಗೋ, ಶೀತಲ ಸಮರಗಳು ಆಗುವಂಥದ್ದನ್ನು ಕೂಡ ನಾವು ಕಂಡಿದ್ದೇವೆ ಕಳೆದ ದಿವಸಗಳಲ್ಲಿ. ಆ ದಿನಮಾನಗಳಲ್ಲಿ ರಾಜ್ಯಗಳಲ್ಲಿ ಸಮಾಧಾನ ಇರಲ್ಲ, ಐಕ್ಯತೆ ಇರಲ್ಲ. ದೇಶಗಳಲ್ಲಿ ಐಕ್ಯತೆ ಇರಲ್ಲ ಪ್ರಿಯರೇ. ಪರಸ್ಪರ ಕಿತ್ತಾಟಗಳು, ಜಗಳಗಳು ಆರಂಭವಾಗಿ ಅದು ಕೊನೆಗೆ ಏನಾಗ್ತದೆ, ರಕ್ತಪಾತ, ದೊಡ್ಡ ರಕ್ತಪಾತ ಈ ಭೂಮಿಯಲ್ಲಿ ಸಂಭವಿಸಲಿಕ್ಕೆ ಹೋಗುತ್ತದೆ ಪ್ರಿಯರೇ. ಯೋಚನೆ ಮಾಡಲಿಕ್ಕೂ ಸಾಧ್ಯವಿಲ್ಲದಂಥ ಒಂದು ಸಂಗತಿಯಾಗಿದೆ ಪ್ರಿಯರೇ. ಕಾರಣ, ದೇವರು ಸಮಾಧಾನವನ್ನು ಭೂಮಿಯಿಂದ ತೆಗೆದು ಬಿಡುತ್ತಾನೆ. ಮೊದಲ ಮುದ್ರೆ ಹೊಡೆದಾಗ ಅಂತ್ಯಕ್ರಿಸ್ತನು
ಸಮಾಧಾನ ಪುರುಷನಂತೆ ನಟನೆ ಮಾಡಿ ಈ ಭೂಮಿಯಲ್ಲಿ ಆತ ಬಹಿರಂಗವಾಗಿ ಪ್ರಕಟಗೊಳ್ತಾನೆ. ಅವನ 7 ವರ್ಷದ ಸಾಮ್ರಾಜ್ಯ ಈ ಭೂಮಿಯಲ್ಲಿ 10 ದೇಶಗಳೊಟ್ಟಿಗೆ ಸೇರಿ ಅದನ್ನು ಆರಂಭಿಸುತ್ತಾನೆ. ಅದು ಒಂದು ಒಳ್ಳೆಯ ಒಂದು ಆಡಳಿತವಲ್ಲ, ಭಯಂಕರವಾದ ಕೆಟ್ಟದಾದಂಥ ಒಂದು ಆಡಳಿತವಾಗಿರುತ್ತದೆ. ಆದರೆ 2ನೇ ಮುದ್ರೆ ಒಡೆಯುವಾಗ ಕೆಂಪು ಕುದುರೆ, ರಕ್ತಪಾತ ಅಲ್ಲಿ ನಾವು ಕಾಣ್ತೇವೆ. ಸಮಾಧಾನವನ್ನು ದೇವರು ಈ ಭೂಮಿಯಿಂದ ತೆಗೆದು ಬಿಡುತ್ತಾನೆ ಪ್ರಿಯ. ಆ ಸಮಯಕ್ಕೋಸ್ಕರ ನಾವು ಕಾಯುವುದು ಬೇಡ. ಯಾಕಂದರೆ ಒಂದು ವಾಕ್ಯ ನಿಮಗೋಸ್ಕರ ಓದಲಿಕ್ಕೆ ಇಷ್ಟಪಡ್ತೇನೆ. ಚಪಾನ್ಯ ಪುಸ್ತಕ 2ನೇ ಅಧ್ಯಾಯ 1-3 ವಾಕ್ಯ ಓದುವ. ಹೇಗೆ ನಾವು ಸಿದ್ಧರಾಗಬೇಕಂತ ವಾಕ್ಯ ಹೇಳ್ತದೆ. ಚಪಾನ್ಯ 2:1-3. ನಾಚಿಕೆಗೇಡಿಯ ಜನಾಂಗದವರೇ, ತೀರ್ಪು ಫಲಿಸುವುದರೊಳಗೆ ಯೆಹೋವನ ಉಗ್ರಕೋಪವು ನಿಮ್ಮ ಮೇಲೆ ಬರುವುದಕ್ಕೆ ಮುಂಚೆ, ದೇವರ ಕೋಪ ನಿಮ್ಮ ಮೇಲೆ ಬರುವುದಕ್ಕೆ ಮುಂಚೆ, ಯೆಹೋವನ ಸಿಟ್ಟಿನ ದಿನವು ನಿಮ್ಮನ್ನು ಮುಟ್ಟುವುದಕ್ಕೆ ಮೊದಲು, ನಿಮ್ಮನ್ನು ನೋಡಿ ಎಂತ ವಾಕ್ಯ ಪುನಃ ಆರಂಭದಿಂದ ಓದಿ. ನಾಚಿಕೆಗೇಡಿಯ ಜನಾಂಗದವರೇ, ನಾಚಿಕೆಗೇಡಿನ ಜನಾಂಗದವರೇ, ತೀರ್ಪು ಫಲಿಸುವುದರೊಳಗೆ, ತೀರ್ಪು ಫಲಿಸುವುದರ ಒಳಗಡೆ ಯೆಹೋವನ ಉಗ್ರಕೋಪವು ಮೇಲೆ ಬರುವುದಕ್ಕೆ ಮುಂಚೆ, ಅಂದರೆ ಈ ಸಂಕಟ ಕಾಲ ಬರಕ್ಕೆ ಮುಂಚೆ ಭೂಮಿಯಲ್ಲಿ ಯೆಹೋವನ ಸಿಟ್ಟಿನ ದಿನವು ನಿಮ್ಮನ್ನು ಮುಟ್ಟುವುದಕ್ಕೆ ಮೊದಲು ಸೇರಿ ಬನ್ನಿರಿ. ಎಂತ ಒಂದು ದೇವರ ಕರೆ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಸೇರಿ ಬನ್ನಿರಿ, ಕೂಡಿಕೊಳ್ಳಿರಿ. ಕಾಲವು ಹೊಟ್ಟಿನಂತೆ ಹಾರಿ ಹೋಗುತ್ತದಲ್ಲ. ಕಾಲ ಹೇಗೆ ಹಾರಿ ಹೋಗ್ತದೆ, ಹೊಟ್ಟು ಹೇಗೆ ಹಾರಿ ಹೋಗ್ತದೆ ಪ್ರಿಯರೇ? ಒಂದು ಚಿಕ್ಕ ಗಾಳಿ ಬಂದ್ರೆ ಸಾಕು, ಹೇಗೆ ಅಲ್ಲಿ ಹಾರಿ ಹೋಗ್ತದೆ ಹೊಟ್ಟು ಗೊತ್ತಿಲ್ಲ, ಹೊಟ್ಟಿನಂತೆ ಹಾರಿ ಹೋಗ್ತದೆ. ಯೆಹೋವನ ನಿಯಮವನ್ನು ಕೈಗೊಂಡ ಲೋಕದ ದೀನರೇ, ನೀವೆಲ್ಲರೂ ಯೆಹೋವನನ್ನು ಆಶ್ರಯಿಸಿರಿ. ಏನ್ ಮಾಡ್ಬೇಕು ನಾವು? ಲೋಕದ ನಿಯಮವನ್ನು, ದೇವರ ನಿಯಮವನ್ನು ಕೈಗೊಂಡ ಲೋಕದ ದೀನರೇ, ಯೆಹೋವನ ನಿಯಮವನ್ನು ಕೈಗೊಳ್ಳಿರಿ. ಮುಂದೆ ಓದಿ. ಸದ್ಧರ್ಮವನ್ನು ಅಭ್ಯಾಸಿಸಿರಿ. ಮೊದಲ ದೇವರ ಯೆಹೋವನ ನಿಯಮವನ್ನು ಕೈಗೊಳ್ಳಿರಿ. 2ನೇದಾಗಿ ಸದ್ಧರ್ಮವನ್ನು ಮೊದಲು ಸೇರಿ ಬರಬೇಕು. ಎಲ್ಲಿ ಸೇರಿ ಬರಬೇಕು? ದೇವರ ಸಮ್ಮುಖಕ್ಕೆ ಸೇರಿ ಬರಬೇಕು. ದೇವರ ಆಶ್ರಯಕ್ಕೆ ನಾವು ಬರಬೇಕು. ದೇವರು ಬಿಟ್ಟರೆ ನಮಗೆ ಬೇರೆ ಯಾವ ಆಶ್ರಯ ಲೋಕದಲ್ಲಿ ಇಲ್ಲ ಪ್ರಿಯರೇ. ಆ ಸಂಕಟ ಕಾಲದಿಂದ ನಾವು ತಪ್ಪಿಸಿಕೊಳ್ಳಬೇಕಾದ್ರೆ, ಆ ಯಾತನೆ ತರುವಂಥ, ನೋವು ತರುವಂಥ, ವೇದನೆ ತರುವಂಥ ಭಯಂಕರವಾದ ಆ ಸಂಕಟ ಕಾಲದಿಂದ ತಪ್ಪಿಸಿಕೊಳ್ಬೇಕಾದ್ರೆ ನಾವು ಮಾಡಬೇಕಾದ ಮೊದಲ ಕಾರ್ಯ ದೇವರ ಆಶ್ರಯಕ್ಕೆ ನಾವು ಓಡಿ ಬರಬೇಕು. ಕೀರ್ತನೆ 91:1 ಹೇಳ್ತಾ ಎಲ್ಲರಿಗೂ ಗೊತ್ತಿರುವಂಥ ವಾಕ್ಯ, ಪರಾತ್ಪರನ ಮೊರೆ ಹೊಕ್ಕಿರುವವನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿರುವನು. ಈ ಲೋಕದಲ್ಲಿ ನಮಗೆ ಸುರಕ್ಷಿತವಾದ ಒಂದು ಸ್ಥಳ ಎಂಬುದಾಗಿ ಹೇಳ್ಬೇಕಾದ್ರೆ ಅದು ಕರ್ತನಾದ ಯೇಸು ಕ್ರಿಸ್ತನ ಪಾದ ಪೀಠವಾಗಿದೆ ಪ್ರಿಯರೇ, ಆತನ ಆಶ್ರಯವಾಗಿದೆ ಪ್ರಿಯರೇ. ಆತನ ಆಶ್ರಯಕ್ಕೆ ನಾವು ಓಡಿ ಬರಬೇಕು. ಜ್ಞಾನೋಕ್ತಿ 18:10 ಹೇಳ್ತದೆ, ಪ್ರೊವೆರ್ಬ್ಸ್ 18:10 ಹೇಳ್ತದೆ, ಯೆಹೋವನ ನಾಮವು ಬಲವಾದ ಬುರುಜು, ಅದರ ಒಳಗಡೆ ಬಂದು ಆಶ್ರಯ ಪಡೆದುಕೊಳ್ಳುವವನು ಸುರಕ್ಷಿತನಾಗಿರುವನೆಂಬುದಾಗಿ ನೋಡ್ತೇವೆ. ಮೊದಲದಾಗಿ ದೇವರ ಪಾದಪೀಠಕ್ಕೆ ಕೂಡಿ ಬರಬೇಕು, ಆತನ ಸಮ್ಮುಖಕ್ಕೆ ಬರಬೇಕು, ಆತನ ಆಶ್ರಯಕ್ಕೆ ಬರಬೇಕು. ಎರಡದಾಗಿ ಆತನ ನಿಯಮವನ್ನು ಕೈಗೊಂಡು ನಡೆಯುವುದಕ್ಕಾಗಿ ನಾವು ಸಿದ್ಧರಾಗಿರಬೇಕು. ಮುಂದೆ ಓದಿ. ಸದ್ಧರ್ಮವನ್ನು ಏನ್ ಮಾಡ್ಬೇಕಂತ ಈಗ ನಾವು ಅಭ್ಯಾಸ ಮಾಡಬೇಕು. ವಾಕ್ಯ ಕೇಳುವಂತ ಪ್ರತಿಯೊಬ್ಬರು ಈ 3 ಕಾರ್ಯ ನಾವು ಮಾಡ್ಬೇಕು. ಮುಂದೆ ಓದಿ. ದೈನ್ಯವನ್ನು ಹೊಂದಿಕೊಳ್ಳಿರಿ. 4ನೇದಾಗಿ ದೀನತೆಯನ್ನು ಹೊಂದಿಕೊಳ್ಳಬೇಕು. ನಮ್ಮ ಜೀವಿತದಲ್ಲಿ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳಬೇಕು, ದೈನ್ಯ ಹೊಂದಿಕೊಳ್ಳಬೇಕು. ಯೆಹೋವನ ಸಿಟ್ಟಿನ ದಿನದಲ್ಲಿ ಯಾವುದು? ಆ ಸಂಕಟ ಕಾಲ, 7 ವರ್ಷಗಳ ಕಾಲ ಆ ಯೆಹೋವನ ಸಿಟ್ಟಿನ ದಿನವಾಗಿದೆ. ಅದು ಆ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಮರೆಯಾಗುವಿರಿ. ಎಂತ ಒಂದು ನೋಡಿ, ದೇವರು ಕೊಡುವಂತ ಒಂದು ನಮಗೆ ಏನ್ ಹೇಳ್ತದೆ, ಒಂದು ಆದರಣೀಯ ವಾರ್ತೆ ಇದು. ಆ ಸಿಟ್ಟಿನ ದಿನದಲ್ಲಿ ಮರೆಯಾಗಬೇಕಾದ್ರೆ ಒಂದೇ ಒಂದು ಕಾರ್ಯ ಇವತ್ತು ನಾನು ಮತ್ತು ನೀವು ಮಾಡಬೇಕಾದದ್ದು, ರಕ್ಷಣೆ ಹೊಂದಬೇಕು. ತಂದೆ ಮಗ ಪವಿತ್ರಾತ್ಮನ ಹೆಸರಿನಲ್ಲಿ ನೀರಲ್ಲಿ ಮುಳುಗಿ ದೀಕ್ಷೆ ತೆಗೆದುಕೊಳ್ಳಬೇಕು. ಪರಿಶುದ್ಧವಾಗಿ ನಾವು ಮುಂದಿನ ಜೀವಿತ ಜೀವಿಸಬೇಕು. ಒಂದು ವೇಳೆ ರಕ್ಷಣೆ ಹೊಂದಿದ್ದೇ ಆದರೆ ಭಯಭಕ್ತಿಯ ಪರಿಶುದ್ಧವಾದ ಒಂದು ಜೀವಿತವನ್ನು ಈ ಭೂಮಿಯಲ್ಲಿ ನಾವು ಜೀವಿಸಬೇಕು ಪ್ರಿಯರೇ. ಮುಂದೆ ಓದಿ. ಗಾಜಾ ನಿರ್ಜನವಾಗುವುದು. 3 ಆಯ್ತಲ್ಲ, ಸಾಕು. ಪ್ರೈಸ್ ಗಾಡ್. ಹಾಗಾದ್ರೆ
ದೇವರು ನಮಗೆ ಇಲ್ಲಿ ಕರೆ ಕೊಡುವಂಥದ್ದನ್ನು ಈ ವಾಕ್ಯದ ಮೂಲಕ ನಾವು ನೋಡ್ತಾ ಇದ್ದೇವೆ. ಹಾಗಾದರೆ ಆವಾಗ ಏನು ನಡೀತದೆ? ಆ ಒಂದು ಕೆಂಪು ಕುದುರೆ ಬರುವಾಗ ಸಂಭವಿಸುವಂಥ ಸಂಗತಿ ಏನಾಗಿದೆ ಪ್ರಿಯರೇ? ದೇವರು ಸಮಾಧಾನವನ್ನು ಈ ಭೂಮಿಯಿಂದ ತೆಗೆದು ಬಿಡುತ್ತಾನೆ. ಭೂಮಿಯಲ್ಲಿ ಮತ್ತೆ ಸಮಾಧಾನ ಎಂಬುವಂಥದ್ದು ಇರಲ್ಲ. ಸಮಾಧಾನ ಇಲ್ಲದ್ರೆ ಏನು ಸಂಭವಿಸಬೇಕದು ಸ್ವಲ್ಪನ ಊಹಿಸಬಹುದು, ಊಹಿಸೋದು ಕಷ್ಟ ಪ್ರಿಯರೇ. ಸಮಾಧಾನ ಇಲ್ಲದ್ರೆ ಕುಟುಂಬಗಳಲ್ಲಿ ಐಕ್ಯತೆ ಇರಲ್ಲ, ಎಲ್ಲಿ ಕೂಡ ಲೋಕದಲ್ಲಿ ಐಕ್ಯತೆ ಇರಲ್ಲ. ನೆರೆಕೆರೆಯವರು ಪ್ರೀತಿಯಿಂದಿದ್ದವರು ಒಮ್ಮಿಂದೊಮ್ಮೆ ಅವ್ರಿಗೆ ಏನು ಆಗ್ತದೆ ಗೊತ್ತಿಲ್ಲ, ಪರಸ್ಪರ ಜಗಳ ಸ್ಟಾರ್ಟ್ ಆಗುತ್ತೆ, ಪರಸ್ಪರ ಆಕ್ರಮಣಗಳು ಸ್ಟಾರ್ಟ್ ಆಗ್ತದೆ, ಒಬ್ಬರಿಗೂ ಕೊಲ್ಲುವುದಕ್ಕೆ ಪ್ರಾರಂಭ ಮಾಡುತ್ತಾರೆ. ಅಲ್ಲಿ ಪ್ರೀತಿ ಮತ್ತೆ ಇರಲ್ಲ, ದಯೆ ತೋರಿಸಲ್ಲ ಪರಸ್ಪರ. ಅಂತ ಒಂದು ವಾತಾವರಣ ಈ ಲೋಕದ ನಿರ್ಮಾಣವಾಗುತ್ತದೆ ಪ್ರಿಯರೇ. ನಾವು ಯೆಶಾಯನ ಪುಸ್ತಕ 13ನೇ ಅಧ್ಯಾಯ 4-22 ವಾಕ್ಯನ ಒಂದೊಂದಾಗಿ ಓದುವ. ಆವಾಗ ನಡೆಯುವಂಥ ಕೆಲವು ಸಂಭವಗಳ ಕುರಿತಾಗಿ ನಿಮ್ಮೊಟ್ಟಿಗೆ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ನಾನು. ಬುಕ್ ಆಫ್ ಐಸಾಯ ಚಾಪ್ಟರ್ 13:4-22, ಯೆಶಾಯ 13:4-22 ಒಂದೊಂದಾಗಿ ಓದುವ. ಆಹಾ, ಬಹು ಜನ ಸಮೂಹವಿದ್ದಂತೆ ಗದ್ದಲವು ಬೆಟ್ಟಗಳಲ್ಲಿ ಕೇಳಿ ಬರುತ್ತದೆ. ಇಗೋ ಒಟ್ಟಿಗೆ ಕೂಡಿಕೊಂಡ ರಾಜ್ಯ ಜನಾಂಗಗಳ ಆರ್ಭಟ, ಸೇನಾಧೀಶ್ವರನಾದ ಯೆಹೋವನು ಸೈನ್ಯವನ್ನು ಯುದ್ಧಕ್ಕಾಗಿ ಅಣಿ ಮಾಡ್ತಾ ಇದ್ದಾನೆ. ಯೆಹೋವನು ಆತನ ರೋಷಕ್ಕೆ ಆಯುಧಗಳಾದವರು ದೂರ ದೇಶದಿಂದ ಅಂದರೆ ಆಕಾಶ ಮಂಡಲದ ಕಟ್ಟ ಕಡೆಯಿಂದ ಭೂಮಿಯನ್ನೆಲ್ಲ ಹಾಳು ಮಾಡುವುದಕ್ಕಾಗಿ ಬಂದಿದ್ದಾರೆ. ಯಾಕೆ ಬಂದಿದ್ದಾರೆ? ಭೂಮಿಯನ್ನು ಹಾಳು ಮಾಡುವುದಕ್ಕಾಗಿ ಬಂದಿದೆ. ಒಂದು ಯುದ್ಧ, ಒಂದು ಸೈನ್ಯ ದೇವರು ರೆಡಿ ಮಾಡ್ತಾ ಇದ್ದಾನೆ. ಯಾವುದಕ್ಕೋಸ್ಕರ ದೇವರು ರೆಡಿ ಮಾಡ್ತಾ ಇದ್ದಾನೆ ಸೈನ್ಯವನ್ನು? ಭೂಮಿಯನ್ನು ಹಾಳು ಮಾಡುವುದಕ್ಕೋಸ್ಕರವಾಗಿ. ಈಗಿರುವಂಥ ಭೂಮಿ ಹಾಳಾಗುವುದಕ್ಕೆ ಹೋಗುತ್ತದೆ. ಅದು ದೇವರ ಸಿಟ್ಟಿನ ದಿನದಲ್ಲಿ, ಅಲ್ಲಲ್ಲಿ ದೇವರು ಏನು ಮಾಡ್ತಾನೆ? ತನ್ನ ಸಿಟ್ಟನ್ನು ಪ್ರಕಟಿಸುವಂಥ ದಿನದಲ್ಲಿ, ರೌದ್ರದ ದಿನದಲ್ಲಿ ಈ ಭೂಮಿ ಹಾಳಾಗ್ಲಿಕ್ಕೆ ಹೋಗುತ್ತದೆ ಪ್ರಿಯರೇ. ಮುಂದೆ ಓದಿ. ಅರಚಿಕೊಳ್ಳಿರಿ, ಯೆಹೋವನ ದಿನವು ಸಮೀಪವಾಯಿತು. ಯೆಹೋವನ ದಿನವು, ನನ್ನ ಕರ್ತನ ದಿನ, ಯೆಹೋವನ ದಿನ ಎಂಬುದಾಗಿ ಮೊನ್ನೆ ದಿವಸ ನಾನು ನಿಮಗೆ ಸ್ಪಷ್ಟವಾಗಿ ಹೇಳಿದ್ದೇನೆ. ಅದು 7 ವರ್ಷಗಳ ಸಂಕಟ ಕಾಲದ, ಉಪದ್ರವ ಕಾಲದ ಕುರಿತಾಗಿ ಹೇಳುವಂತ ಒಂದು ವಾಕ್ಯವಾಗಿದೆ, ವಿಷಯವಾಗಿದೆ. ಅದು ಸರ್ವಶಕ್ತನಿಂದ ನಾಶರೂಪವಾಗಿ ಬರುವುದು. ಅದು ನಾಶರೂಪವಾಗಿ ಬರ್ತದೆ. ಆ ದಿವಸ ಹೇಗೆ ಬರ್ತದಂತೆ? ಸರ್ವಶಕ್ತ ದೇವರಿಂದ ಅದು ನಾಶ ರೂಪವಾಗಿ ಬರ್ತದೆ. ಅದು ನಾಶನದ ದಿನ. ಅದು ಆ 7 ವರ್ಷಗಳಲ್ಲಿ ಭಯಂಕರವಾದ ಘೋರವಾದ ಕಾರ್ಯಗಳು ನಡೀಲಿಕ್ಕೆ ಹೋಗುತ್ತದೆ. ನಾಶ ರೂಪವಾಗಿ ಬರ್ತದೆ. ಯಾರಿಂದ? ಅದು ಸೈತಾನಿಂದ ಅಲ್ಲ. ಸೈತಾನ ಹಾಳು ಮಾಡುವುದಲ್ಲ, ಸೈತಾನ ನಾಶ ಮಾಡುವುದಲ್ಲ. ಆ ಸಮಯದಲ್ಲಿ ಭೂಮಿಯನ್ನು ದೇವರೇ ಮಾಡುವುದಕ್ಕಾಗಿ ಭೂಮಿಯನ್ನು ಶುದ್ಧೀಕರಿಸಬೇಕು. ವಿಮೋಚನೆ ದಿನಕ್ಕಾಗಿ ಈ ಭೂಮಿಯನ್ನು ಆತನು ಏನು ಮಾಡಲಿಕ್ಕೆ ಹೋಗ್ತಾನೆ? ಶುದ್ಧೀಕರಣ ಮಾಡಲಿಕ್ಕೆ ಹೋಗುತ್ತಾನೆ ಪ್ರಿಯರು, ಈ ರೀತಿಯಲ್ಲಿ. ಓಕೆ, ಮುಂದೆ ಓದಿ. ಅದರಿಂದ ಎಲ್ಲರ ಕೈ ಜೋಲು ಬೀಳುವುದು. ಎಲ್ಲರ ಕೈ ಏನಾಗ್ತದಂತೆ? ಆ ಸಮಯದಲ್ಲಿ ಜೋಲು ಬೀಳ್ತದೆ. ಸಮಾಧಾನ ಇಲ್ಲ ಭೂಮಿಯಲ್ಲಿ, ಕೈಗಳು ಜೋಲು ಬೀಳ್ತದೆ, ಸೋತು ಹೋದ ಅನುಭವ ಉಂಟಾಗುತ್ತದೆ. ಎಲ್ಲರ ಹೃದಯ ಕರಗಿ ನೀರಾಗುವುದು. ಎಲ್ಲರ ಹೃದಯವು ಕರಗಿ ನೀರಾಗುತ್ತದೆ. ಎಷ್ಟೇ ದೊಡ್ಡ ಧೈರ್ಯವಂತರಿದ್ರೂ ಕೂಡ, ಎಷ್ಟೇ ಬಲಶಾಲಿಗಳಿದ್ರು ಕೂಡ ಅವರ ಹೃದಯ ಕರಗಿ ನೀರಾಗಿ ಹೋಗುತ್ತದೆ ಅಂತ. ಅವರು ಬೆಚ್ಚಿ ಬೀಳುವರು. ಮೂರನೇದಾಗಿ ಅವರು ಬೆಚ್ಚಿ ಬೀಳ್ತಾರೆ. ಏನಾಗ್ತದೆ? ಬೆಚ್ಚಿ ಬೀಳ್ತಾರೆ. ಯಾಕೆ ಬೆಚ್ಚಿ ಬೀಳ್ತಾರೆ? ಅವರು ವಾಕ್ಯ ಕೇಳಿದ್ದಾರೆ. ಯಾವಾಗ ವಾಕ್ಯ ಕೇಳಿದ್ದಾರೆ? ಅವರು ಸಭೆ ಲೋಕದಲ್ಲಿ ಇದ್ದ ಸಂದರ್ಭದಲ್ಲಿ ಸ್ವಾರ್ಥ ಕೇಳಿದ್ದಾರೆ, ವಾಕ್ಯ ಕೇಳಿದ್ದಾರೆ. ಅದರ ವಾಕ್ಯಕ್ಕೆ ಕಿವಿಗೊಡಲಿಲ್ಲ. ಸ್ವಾರ್ಥಗೆ ತಮ್ಮನ್ನು ಅವ್ರು ಏನು ಮಾಡಲಿಲ್ಲ? ಅವ್ರು ಒಪ್ಪಿಸಿಕೊಡಲಿಲ್ಲ. ನಾವೊಂದು ವಾಕ್ಯ ಓದಿದ್ದೇವೆ, ನೆನಪಿರಬೇಕು. 2 ತೆಸಲೋನಿಕ 1ನೇ ಅಧ್ಯಾಯ ನಾವು 5-8 ವಾಕ್ಯದವರೆಗೆ ಓದುವುದಾದರೆ, ಈ ಒಂದನೇದಾಗಿ ಇವತ್ತು ಕಷ್ಟಪಡುವಂಥ, ಹಿಂಸೆಗೆ ಒಳಪಟ್ಟಂಥ ದೇವಜನರಿಗೆ ಯೇಸುವಿನ ಬರೋಣದಲ್ಲಿ ಉಪಶಮನ ಕೊಡ್ತಾನೆ. ಮಾತ್ರವಲ್ಲ, ದೇವರ ವಾಕ್ಯಕ್ಕೆ ಒಳಪಡದವರಿಗೆ ದೇವರು ಏನು ಮಾಡ್ತಾನೆ ಅಂತ ಪ್ರತಿಕಾರ, ದೇವರನ್ನ ಅರಿಯದವರಿಗೆ, ದೇವರ ವಾಕ್ಯಕ್ಕೆ ಒಳಪಡದವರಿಗೆ ಏನು ಮಾಡ್ತಾನೆ ಅಂತ ದೇವರು
ಪ್ರತಿಕಾರವನ್ನು ತೋರಿಸ್ತಾನೆ. ಓದಿ ವಾಕ್ಯ ಸಿಕ್ಕಿದೆ ಅದು. ದೇವರು ನ್ಯಾಯವಾದ ತೀರ್ಪು ಮಾಡುತ್ತಾನೆಂಬುದಕ್ಕೆ ದೇವರು ನ್ಯಾಯವಾದ ತೀರ್ಪು ಮಾಡ್ತಾನೆಂಬುದಕ್ಕೆ ನಿಮ್ಮ ತಾಳ್ಮೆಯು ಸ್ಪಷ್ಟವಾದ ನಿದರ್ಶನವಾಗಿದೆ. ಸ್ಪಷ್ಟವಾದ ನಿದರ್ಶನವಾಗಿದೆ. ಯಾವ ದೇವರಾಜ್ಯಕ್ಕೋಸ್ಕರ ಯಾವ ದೇವರ ರಾಜ್ಯಕ್ಕಾಗಿ ನೀವು ಕಷ್ಟವನ್ನು ಅನುಭವಿಸುತ್ತೀರೋ ಅದಕ್ಕೆ ನೀವು ಯೋಗ್ಯರಾಗಬೇಕೆಂಬುದೇ ದೇವರ ಅಭಿಪ್ರಾಯ. ನಿಮ್ಮನ್ನು ಸಂಕಟ ಪಡಿಸುವವರಿಗೆ ಪ್ರತಿಯಾಗಿ ಸಂಕಟವನ್ನು ಸಂಕಟ ಪಡುವವರಾದ ನಿಮಗೆ ನಮ್ಮೊಡನೆ ಉಪಶಮನವನ್ನು ಕೊಡುವುದು ದೇವರ ಎಣಿಕೆಯಲ್ಲಿ ನ್ಯಾಯವಾಗಿದೆ ಅಷ್ಟೇ. ಯಾವಾಗ ಕೊಡುವನೆಂದರೆ ಯೇಸು ಕರ್ತನು ತನ್ನ ಶಕ್ತಿಯನ್ನು ತೋರ್ಪಡಿಸುವ ದೇವದೂತರೊಂದಿಗೆ ಕೂಡಿದವನಾಗಿ ಉರಿಯುವ ಬೆಂಕಿಯಲ್ಲಿ ಆಕಾಶದಿಂದ ಪ್ರತ್ಯಕ್ಷನಾಗುವ ಕಾಲದಲ್ಲಿ ಅದನ್ನು ಕೊಡುವನು. ಆಗ ನಮ್ಮ ಕರ್ತನಾದ ಯೇಸುವು ದೇವರನ್ನು ಅರಿಯದವರಿಗೂ ತನ್ನ ಸುವಾರ್ತೆಗೆ ಒಳಪಡದವರಿಗೂ ಅಂದರೆ ಸತ್ಯ ದೇವರನ್ನು ಅರಿಯದವರಿಗೂ ತನ್ನ ಸ್ವಾರ್ಥ ಕೇಳಿ ಕೂಡ ಒಳಪಡದವರಿಗೂ ಪ್ರತಿಕಾರವನ್ನು ಸಲ್ಲಿಸುವನು. ನೋಡಿ, ಸ್ಪಷ್ಟವಾಗಿ ನಾವು ಇದು ಪ್ರಕಟಣೆ ಪುಸ್ತಕ ಅಧ್ಯಯನದಲ್ಲಿ ಎಷ್ಟೋ ಸಲ ಈ ವಾಕ್ಯ ಓದಿದ್ದೇವೆ ಪ್ರಿಯರೇ ನಾವು. ಓಕೆ, ಮುಂದೆ ಯೆಶಾಯ 13ಕ್ಕೆ ತಿರುಗಿ ಬರುವ ಯಾತನೆ ವೇದನೆಗಳು. ನಾಲ್ಕನೇದಾಗಿ ಯಾತನೆ ವೇದನೆಗಳು ಅವರನ್ನು ಆಕ್ರಮಿಸುತ್ತವೆ. ಯಾಕೆ? ಲೋಕದಲ್ಲಿ ಸಮಾಧಾನ ಇಲ್ಲ. ದೇವರು ಸಮಾಧಾನ ತೆಗೆದು ಬಿಟ್ಟಿದ್ದಾನೆ ಪ್ರಿಯರೇ. ಎರಡನೇ ಮುದ್ರೆ ಹೊಡೆಯುವಾಗ ಕೆಂಪು ಕುದುರೆ ಅಲ್ಲಿ ಬರುತ್ತದೆ. ಕೆಂಪು ಕುದುರೆಯ ಪ್ರವೇಶದ ಮೂಲಕ ದೇವರೇನು ಮಾಡ್ತಾನೆ? ಭೂಮಿಯಿಂದ ಸಮಾಧಾನ ತೆಗೆದು ಹಾಕಿ ಬಿಡ್ತಾನೆ. ಯಾತನೆ ವೇದನೆಗಳು ಆರಂಭವಾಗುತ್ತದೆ. ಅನೇಕರು ಯಾತನೆಗೆ ಒಳಪಡ್ತಾರೆ, ವೇದನೆಗೆ ಸಂಕಟ ಪಡ್ತಾರೆ. ಅದು ಅಸಾಧಾರಣವಾದ ರೀತಿಯಲ್ಲಿ ಪ್ರಿಯರೇ ಯಾತನೆ ವೇದನೆಗಳು ಬರಲಿಕ್ಕಿದೆ ಪ್ರಿಯರೇ. ಮುಂದೆ ಓದಿ. ಹೆರುವ ಹೆಂಗಸಿನಂತೆ ಸಂಕಟ ಪಡುವರು. ಐದನೇದಾಗಿ ಹೆರುವ ಹೆಂಗಸಿನಂತೆ ಸಂಕಟ ಪಡ್ತಾರೆ. ಒಬ್ಬರನ್ನೊಬ್ಬರು ನೋಡಿ ಹೇಗೆ ಸಂಕಟ ಪಡ್ತಾರಂತೆ? ಹೆರುವಂತ ಹೆಂಗಸು ಸಂಕಟ ಪಡುವಂಥದ್ದನ್ನು ಅನೇಕರು ಕಂಡಿದ್ದಾರೆ. ಎಷ್ಟೋ ಸ್ತ್ರೀಯರು ಈ ನೋವು ಏನಂತ ಈ ಹೆರಿಗೆ ನೋವು ಏನೆಂಬುದಾಗಿ ನಿಮಗೆ ಅನುಭವ ಇದೆ. ಹೇರುವ ಹೆಂಗಸಿನಾಗಿ ಏನಾಗ್ತದಂತೆ? ಜನರೆಲ್ಲ ಲೋಕದಲ್ಲಿ ಸಂಕಟ ಪಡ್ತಾರೆ ಸಮಯದಲ್ಲಿ. ಓಕೆ, ಮುಂದೆ ಓದಿ. ಆರನೇದಾಗಿ ಒಬ್ಬರನ್ನೊಬ್ಬರು ನೋಡಿ ವಿಸ್ಮಯ ಪಡ್ತಾರಂತೆ. ಒಬ್ಬರನ್ನೊಬ್ಬರು ನೋಡಿ ಏನ್ ಮಾಡ್ತಾರಂತೆ? ವಿಸ್ಮಯ ಪಡ್ತಾರೆ, ಆಶ್ಚರ್ಯ ಪಡ್ತಾರೆ. ಕಾರಣ ಆ ರೀತಿಯ ಒಂದು ಘೋರ ಅಂದ್ರೆ ಈ ವ್ಯಕ್ತಿ ಇಷ್ಟು ಒಳ್ಳೇದಾಗಿದ್ದ, ಇಷ್ಟು ಪ್ರೀತಿಯುಳ್ಳ ವ್ಯಕ್ತಿ, ತಗ್ಗಿಸಿಕೊಳ್ಳುವಂಥ ವ್ಯಕ್ತಿ, ಇವನು ಹೀಗೆ ಆದ್ನ, ಇವನು ಈ ರೀತಿ ಉಗ್ರತೆಯುಳ್ಳವನಾಗಿದ್ದಾನ, ಇವನು ಈ ರೀತಿ ಹೊಡೆದಾಟಕ್ಕೆ ನಿಂತಿದ್ದಾನ, ಈತನು ಈ ರೀತಿ ಕೊಲ್ಲುವುದಕ್ಕಾಗಿ ನಿಂತಿದ್ದಾನ. ಒಬ್ಬರಿಗೊಬ್ಬರು ನೋಡಿ ಒಬ್ಬರೊಬ್ಬರ ಕ್ಯಾರೆಕ್ಟರ್ ಚೇಂಜ್ ಆಗ್ತದೆ, ಸ್ವಭಾವಗಳು ಬದಲಾಗುತ್ತದೆ. ಕಾರಣ ಭೂಮಿಯಲ್ಲಿ ಏನಿರಲ್ಲ, ಸಮಾಧಾನ ಎಂಬುದು ಇರಲಿಲ್ಲ. ಸಮಾಧಾನ ಪುತ್ರರಾದಂಥ ಯೇಸು ಕ್ರಿಸ್ತನ ಹೊಸ ಬೆಳಕೆ ಸಭೆ ಪರಲೋಕಕ್ಕೆ ಮೇಲಕ್ಕೆತ್ತಲ್ಪಟ್ಟಿದೆ. ಸಭೆ ಕೂಡ ಈ ಲೋಕದಲ್ಲಿಲ್ಲ. ಅದರ ನಂತರ ಕ್ರಿಸ್ತ ವಿರುದ್ಧ ಪ್ರವೇಶ ಕೂಡ ಅವನ ಆಡಳಿತಕ್ಕೆ ಆರಂಭವಾಗಿದೆ. ಅದರ ನಂತರ ಭೂಮಿಯಿಂದ ಸಮಾಧಾನವನ್ನು ದೇವರು ತೆಗೆದು ಬಿಟ್ಟಿದ್ದಾನೆ. ಒಬ್ಬರಿಗೊಬ್ಬರು ನೋಡಿ ಏನಾಗ್ತಾರಂತೆ? ವಿಸ್ಮಯ ಪಡುತ್ತಾರೆ. ಮುಂದೆ ಓದಿ. ಅವರ ಮುಖಗಳು ತಲ್ಲಣದಿಂದ ಬೆಂಕಿ ಆಗುವವು. ಅವರ ಮುಖಗಳು ಏನಾಗಿರ್ತದಂತೆ? ಒಬ್ಬ ಲೋಕದ ಜನರದ್ದು ಬೆಂಕಿಯಿಂದ ತಳ್ಳಣ ಆಗುತ್ತದೆ, ತಳ್ಳಣ. ಓಕೆ, ಮುಂದೆ ಏಳನೇದಾಗಿ ಇಗೋ ಯೆಹೋವನ ದಿನವು ಬರುತ್ತಿದೆ, ಅದು ಭೂಮಿಯನ್ನು ಹಾಳು ಮಾಡಿ ಪಾಪಿಗಳನ್ನು ನಿರ್ಮೂಲಪಡಿಸುವುದಕ್ಕೆ. ಯಾರನ್ನು ನಿರ್ಮೂಲಪಡಿಸುವುದಕ್ಕೆ? ಪಾಪಿಗಳನ್ನು ನಿರ್ಮೂಲಪಡಿಸುವುದಕ್ಕೆ ಭೂಮಿಯನ್ನು ಹಾಳು ಮಾಡ್ತದೆ. ಆ ಯೆಹೋವನ ದಿನದಲ್ಲಿ ಭೂಮಿ ಹಾಳಾಗ್ಲಿಕ್ಕೆ ಹೋಗುತ್ತದೆ. ಈ ಭೂಮಿ ಹಾಳಾಗುತ್ತದೆ. ಮಾತ್ರವಲ್ಲ, ಪಾಪಿಗಳನ್ನು ಆ ದಿವಸ ನಿರ್ಮೂಲ ಮಾಡ್ತದಂತೆ. ಸೊದೋಮ್ ಗೊಮೋರ ದೇವರು ಯಾಕೆ ನಾಶ ಮಾಡಿದ ಪ್ರಿಯರೇ? ಅವರಲ್ಲಿ ಮಾನಸಾಂತರ ಇರಲಿಲ್ಲ. ಅವರ ವ್ಯಭಿಚಾರ ಜಾರತ್ವದ ಪಾಪದ ನಿಮಿತ್ತವಾಗಿ ದೇವರೇನು ಮಾಡಿದ?
ಆ ಪಟ್ಟಣದ ಮೇಲೆ ತನ್ನ ನ್ಯಾಯ ತೀರ್ಪನ್ನು ಅಲ್ಲಿ ಪ್ರಕಟಪಡಿಸುವಂತ ನೋಡ್ತೇವೆ. ಪರಲೋಕದಿಂದ ಬೆಂಕಿ ಗಂಧಕಗಳನ್ನು ಸುರಿಸಿ ಆ ಪಟ್ಟಣಗಳನ್ನು ದೇವರು ಸುಟ್ಟು ಹಾಕುವುದನ್ನು ಕಾಣ್ತೇವೆ. ಆದರೆ ಲೋಟ ಮತ್ತು ಅವನ ಕುಟುಂಬಕ್ಕೆ ಒಂದು ಅವಕಾಶ ಸಿಗ್ತಾ ಇದೆ, ಏನು, ತಪ್ಪಿಸಿಕೊಳ್ಳುವುದಕ್ಕಾಗಿ. ಆ ಒಂದು ಬೆಂಕಿಯಿಂದ ದೇವರಿಗೆ ಸ್ತೋತ್ರವಾಗಿ ಮುಂಚಿತವಾಗಿ ದೇವರು ಅಬ್ರಾಮನಿಗೆ ತಿಳಿಸಿದ ಈ ಸಂಗತಿ ಆದಿಕಾಂಡ 17:17-19 ಓದಿ. ಜೆನಿಸಿಸ್ 18:17-19 ಅಬ್ರಾಮನಿಗೆ ಸೊದೋಮ್ ಗೊಮೋರದ ನಾಶನದ ಕುರಿತಾಗಿ ಮುಂಚಿತವಾಗಿ ದೇವರು ತಿಳಿಸಿಬಿಡ್ತಾನೆ. ಆಗ ಯೆಹೋವನು ತನ್ನೊಳಗೆ ನಾನು ಮಾಡಬೇಕೆಂದಿರುವ ಕಾರ್ಯವನ್ನು ಅಬ್ರಹಾಮನಿಗೆ ಮರೆ ಮಾಡುವುದು ಸರಿಯೋ, ಅವನಿಂದ ಬಲಿಷ್ಠವಾದ ಮಹಾ ಜನಾಂಗವು ಹುಟ್ಟಬೇಕಲ್ಲ, ಅವನ ಮೂಲಕ ಭೂಮಿಯ ಎಲ್ಲಾ ಜನಾಂಗಗಳಿಗೂ ಆಶೀರ್ವಾದ ಉಂಟಾಗುವುದಲ್ಲ. ದೇವರೇ ನೋಡಿ, ದೇವರು ಸ್ಪಷ್ಟವಾಗಿ ಅಬ್ರಾಮನಿಗೆ ತಿಳಿಸಿದ್ದಾನೆ, ಸೊದೋಮ್ ಗೊಮೋರ ನಾನು ನಾಶ ಮಾಡಲಿಕ್ಕೆ ಹೋಗ್ತೇನೆ. ಅದಕ್ಕಾಗಿ ನೋಡಿ 22ನೇ ವಾಕ್ಯದಿಂದ ಓದಿದ್ರೆ ಆದಿಕಾಂಡ 18ರಲ್ಲಿ ಅಬ್ರಹಾಮನು ಈ ನಾಶವಾಗಲಿಕ್ಕಿರುವ ಸೊದೋಮ್ ಗೊಮೋರಕ್ಕೋಸ್ಕರ ಪೌಳಿಯ ಒಡಕಿನಲ್ಲಿ ನಿಂತುಕೊಂಡು ಪ್ರಾರ್ಥನೆ ಮಾಡ್ತಾನೆ. ಇವತ್ತು ದೇವರ ಭೂಮಿ ನಾಶ ಮಾಡಲಿಕ್ಕಿರುವ ಸಂಗತಿ ಸತ್ಯವೇದದ ವಚನಗಳ ಮೂಲಕ ದೇವರ ಮಕ್ಕಳದ ನಮಗೆ ತಿಳಿಸಿದ್ದಾನೆ. ಭೂಮಿಯ ಸಮಾಧಾನ ತೆಗೆದುಹಾಗಲಿಕ್ಕಿದೆ, ಕರ್ತನ ರೋಷ, ಕರ್ತನ ಒಂದು ಮಹಾರೌದ್ರ ಈ ಭೂಮಿಯಲ್ಲಿ ಸುರಿಯಲಿಕ್ಕಿದೆ. ಈ ದೇವರ ಮಕ್ಕಳದ ನಮಗೆ ದೇವರು ಪ್ರಕಟ ಮಾಡಿಸಿದ ಉದ್ದೇಶ ಏನು ಗೊತ್ತುಂಟಾ? ಈ ಭೂಮಿಗೋಸ್ಕರ, ಭೂಮಿಯ ಜನರಿಗೋಸ್ಕರ, ದೇವರ ಮಕ್ಕಳಾದ ನಾವು ಭೂನಿವಾಸಿಗಳಿಗೋಸ್ಕರ ಪೌಳಿಯ ಒಡಕಿನಲ್ಲಿ ನಿಂತುಕೊಂಡು ಪ್ರಾರ್ಥಿಸಬೇಕು. ಮೊದಲದಾಗಿ ನಾವು ತಪ್ಪಿಸಿಕೊಳ್ಬೇಕು. ಚಪಾನ್ಯ 2ನೇ ಅಧ್ಯಾಯ 1-3 ವಾಕ್ಯದಲ್ಲಿ ಅವಾಗ ಓದಿದ ಪ್ರಕಾರವಾಗಿ ಮೊದಲು ನಾವು ದೇವರ ಆಶ್ರಯದಲ್ಲಿ ಸೇರಬೇಕು, ನಾವು ದೀನತೆಯಿಂದಿರಬೇಕು, ನಾವು ದೇವರ ನಿಯಮ ಕೈಗೊಳ್ಳಬೇಕು, ನಾವು ಸದ್ಧರ್ಮವನ್ನು ಅನುಸರಿಸಬೇಕು, ಪವಿತ್ರವಾಗಿ ಜೀವಿಸಬೇಕು. ಎರಡನೇದಾಗಿ ನಾವು ಈ ಭೂ ನಿವಾಸಿಗಳಿಗೋಸ್ಕರ, ಈ ಭೂಮಿಗೋಸ್ಕರ ಪೌಳಿಯ ಒಡಕಿನಲ್ಲಿ ನಿಂತುಕೊಂಡು ನಾವು ಪ್ರಾರ್ಥಿಸಬೇಕು ಪ್ರಿಯರು. ಯಾಕೆ ವಾಕ್ಯ ಹೇಳ್ತಾರೆ ನೋಡಿ, ಅಲ್ಲಿ ಒಂದು ಬರಲಿಟ್ಟು ಲೂಕ 21:34-36 ವಾಕ್ಯ ಓದುವ. ಲೂಕ್ ಚಾಪ್ಟರ್ 21:34-36. ಲೂಕ 21:34-36. ನಿಮ್ಮ ವಿಷಯದಲ್ಲಿ ಜಾಗರೂಕರಾಗಿರಿ. ಅತಿ ಭೋಜನದ ಮದಡಿನಿಂದಲೂ ಅಮಲಿನಿಂದಲೂ ಪ್ರಪಂಚದ ಚಿಂತೆಗಳಿಂದಲೂ ನಿಮ್ಮ ಹೃದಯಗಳು ಭಾರವಾಗಿರಲಾಗಿ ಆ ದಿವಸವು ನಿಮ್ಮ ಮೇಲೆ ಉರುಲಿನಂತೆ ಪಕ್ಕನೆ ಬಂದೀತು. ಆ ದಿವಸ ಯಾವುದು? ಹಲ್ಲೆಲೂಯ. ಒಂದು ಯೇಸು ಸ್ವಾಮಿಯ ರಹಸ್ಯಭರಣ ಬಂದ ಕೂಡಲೇ ಈ ಲೋಕದಲ್ಲಿ ಕರ್ತನ ರೌದ್ರದ ದಿನ, ಸಂಕಟ ಕಾಲ, ಉಪದ್ರವ ಕಾಲ ಅದು ಆರಂಭವಾಗುತ್ತದೆ. ಅದಕ್ಕೆ ಯೇಸು ಸ್ವಾಮಿ ಸ್ವತಃ ಹೇಳ್ತಾ ಇದ್ದಾನೆ, ಆ ದಿನ ಉರುಳಿನಂತೆ ನಿಮ್ಮ ಮೇಲೆ ಪಕ್ಕನೆ ಬರಬಾರದೆಂಬ ಕಾರಣಕ್ಕಾಗಿ ಎಚ್ಚರಿಸ್ತಾ ಇದ್ದಾನೆ. ಮುಂದೆ ಓದಿ. ಆ ದಿವಸವು ಭೂನಿವಾಸಿಗಳೆಲ್ಲರ ಮೇಲೆ ಬರ್ತದೆ. ಯಾವುದು? ಕರ್ತನ ರೌದ್ರ ದಿನ ಭೂನಿವಾಸಿಗಳೆಲ್ಲರ ಮೇಲೆ 100% ಬರ್ತದೆ. ಆದರೆ ಬರುವುದಕ್ಕಿರುವ ಇವೆಲ್ಲವುಗಳಿಂದ ತಪ್ಪಿಸಿಕೊಳ್ಳುವುದಕ್ಕಾಗಿ ಮನುಷ್ಯ ಕುಮಾರನ ಮುಂದೆ ನಿಂತುಕೊಳ್ಳುವುದಕ್ಕೂ ಕರ್ತನಾದ ಯೇಸು ಸ್ವಾಮಿಯ ಮುಂದೆ ನಿಂತುಕೊಳ್ಳುವುದಕ್ಕಾಗಿ ನೀವು ಪೂರ್ಣ ಶಕ್ತರಾಗುವಂತೆ ಎಲ್ಲಾ ಕಾಲದಲ್ಲಿಯೂ ದೇವರಿಗೆ ವಿಜ್ಞಾಪನೆ ಮಾಡಿಕೊಳ್ಳುತ್ತಾ ಎಚ್ಚರವಾಗಿರಿ ಅಂದನು. ಎಚ್ಚರವಾಗಿರಿ. ಪ್ರೈಸ್ ಗಾಡ್. ಹಾಗಾದ್ರೆ ನಾವು ಪ್ರಾರ್ಥಿಸ್ತಾ ಇರ್ಬೇಕು, ದೇವರೇ ನಿನ್ನ ರಹಸ್ಯ ಭರಣದಲ್ಲಿ ನಾನು ಎತ್ತಲ್ಪಡಬೇಕು ಸ್ವಾಮಿ, ನನ್ನ ಕುಟುಂಬ ಎತ್ತಲ್ಪಡಬೇಕು ಸ್ವಾಮಿ, ಯಾರು ಕೂಡ ಲೋಕದಲ್ಲಿ ಕೈ ಬಿಡಲ್ಪಡಬಾರದಪ್ಪ. ಮಾತ್ರವಲ್ಲ, ಈ ಲೋಕ ಜನರ ಕಣ್ಣುಗಳನ್ನು ತೆರೆ ಸ್ವಾಮಿ, ಸತ್ಯ ದೇವರ ದಿನ ಅರಿತುಕೊಂಡು ಅವರು ಕೂಡ ರಕ್ಷಣೆ ಹೊಂದುವ ಹಾಗೆ, ಸತ್ಯದ ಪರಿಜ್ಞಾನಕ್ಕೆ ಸೇರಿ ಬರುವ ಹಾಗೆ, ದೀಕ್ಷೆ ತೆಗೆದುಕೊಂಡು ಸತ್ಯಕ್ಕಾಗಿ ನಿಲ್ಲುವ ಹಾಗೆ ನೀನು ಕಾರ್ಯ ಮಾಡಿ ಎಂಬುದಾಗಿ ನಾವು ಪೌಳಿಯ ಒಡಕಿನಲ್ಲಿ ಈ ಭೂಮಿಗೋಸ್ಕರ, ಭೂಮಿಯ ಜನರಿಗೋಸ್ಕರ ನಿಂತು ನಾವು ಪ್ರಾರ್ಥಿಸಬೇಕು. ಮೊದಲು ನಾವು ಎಚ್ಚರಗೊಳ್ಬೇಕು. ಎರಡನೇದಾಗಿ ಲೋಕಕ್ಕೋಸ್ಕರವಾಗಿ ನಾವು ಪ್ರಾರ್ಥಿಸಬೇಕು. ಅಬ್ರಾಮ ವಿಷಯ ತಿಳಿದ ಕೂಡಲೇ ಸುಮ್ಮನೆ ಕೂತ್ಕೊಳ್ಳಲಿಲ್ಲ. ನಿಜವಾದ ಕ್ರೈಸ್ತ ವಿಶ್ವಾಸಿ, ಯೇಸುವಿನ ರಹಸ್ಯ ಬಣ್ಣದ ಕುರಿತಾಗಿ ಗೊತ್ತಿರುವಂಥ ಒಬ್ಬ ವಿಶ್ವಾಸಿ, ಅವನು ಸುಮ್ಮನೆ ಕೂತ್ಕೊಳ್ಳಲ್ಲ. ಅವನು ಈ ಭೂಮಿಗೋಸ್ಕರ ಪ್ರಾರ್ಥನೆ ಮಾಡ್ತಾನೆ, ಭೂ ನಿವಾಸಿಗಳಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಕೇಳಲಿಕ್ಕೆ ನಮಗೆ ಸುಂದರವಾಗಿ ಕಾಣಬಹುದು, ಹೀಗೆ ಆಗ್ಲಿಕ್ಕೆ ಉಂಟ, ಭವಿಷ್ಯದಲ್ಲಿ ಹೀಗೆ ನಡೀಲಿಕ್ಕಿದೆ ಎಂಬುದಾಗಿ ನಾವು ಕೇಳುವಾಗ ಕೆಲವೊಮ್ಮೆ ಆಶ್ಚರ್ಯ ಕೂಡ ಆಗಬಹುದು. ಆದರೆ ಅಬ್ರಾಮ ಎಚ್ಚರಗೊಂಡಂತೆ, ಕರ್ತನ ಯೇಸು ಸ್ವಾಮಿ ಎಚ್ಚರಿಸಿದಂತೆ
ನಾವು ಯಾವ ಹೆಜ್ಜೆ ತಕ್ಕೊಂಡಿದ್ದೇವೆ? ಈ ವಿಷಯಕ್ಕಾಗಿ ನಾವು ಬರೋಣಕ್ಕಾಗಿ ಸಿದ್ಧತೆ ಮಾಡಿದ್ದೇವಾ? ಲೋಕಕ್ಕಾಗಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೇವಾ? ಅದು ವೆರಿ ವೆರಿ ಇಂಪಾರ್ಟೆಂಟ್ ಪ್ರಿಯರೇ. ಇಲ್ಲ ದೇವನ ಮೇಲೆ ಲೆಕ್ಕ ಕೇಳ್ತಾನೆ. ಅಬ್ರಾಮ ಸುಮ್ಮನೆ ಕೂತ್ಕೊಳ್ಳಲಿಲ್ಲ. ಅವನು ನಾಶವಾಗಲಿಕ್ಕಿರುವಂಥ ಸೋದೋಮ್ ಗೊಮೋರಕ್ಕೋಸ್ಕರ ಪೌಳಿಯ ಒಡಕಿನಲ್ಲಿ ನಿಂತುಕೊಂಡು ಅವನು ಪ್ರಾರ್ಥಿಸುವಂಥದ್ದನ್ನು ಕಾಣ್ತೇವೆ. ಅವನ ಪ್ರಾರ್ಥನೆಯ ಫಲವಾಗಿ ಅಲ್ಲಿ ಏನು ಸಂಭವಿಸ್ತದೆ ಗೊತ್ತುಂಟಾ? ಲೋಟ ಮತ್ತು ಅವನ ಕುಟುಂಬವನ್ನು ದೇವರು ಆ ಒಂದು ಬೆಂಕಿ ಗಂಧಕಗಳ ಆ ಒಂದು ಉರಿಯಿಂದ, ಆ ನಾಶನದಿಂದ ದೇವರು ತಪ್ಪಿಸುವಂಥದ್ದನ್ನು ಕಾಣ್ತೇವೆ ಪ್ರಿಯ. ಆದರೂ ಕೂಡ ದೇವರೊಂದು ಎಚ್ಚರಿಕೆ ಕೊಟ್ಟಿದೆ. ಏನದು? ಲೂಕ 17:32 ವಾಕ್ಯ ಏನು ಹೇಳ್ತದೆ? ಲೋಟನ ಹೆಂಡತಿಯನ್ನು ನೆನಪು ಮಾಡಿ. ಅಷ್ಟೇ ವಾಕ್ಯ ಹೇಳ್ತದೆ. ಲೋಟನಿಗೆ ಹೇಳಿದ್ದ, ಯಾರು ಹಿಂದಿರುಗಿ ನೋಡಬಾರ್ದೆಂಬ ಆಜ್ಞೆಯನ್ನು ದೇವದೂತನು ಅವರಿಗೆ ಕೊಟ್ಟಿದ್ದ. ಅವನ ಹೆಂಡತಿ ಹಿಂದಿರುಗಿ ನೋಡಿದಳು. ಏನಾಯಿತು? ಉಪ್ಪಿನ ಕಂಬವಾಗಿ ಮಾರ್ಪಡುವುದನ್ನು ಅಲ್ಲಿ ಅವಳಿಗೆ ಅವಕಾಶ ಸಿಕ್ಕಿತ್ತು, ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿತ್ತು. ತನ್ನ ಗಂಡನೊಟ್ಟಿಗೆ ಆ ಒಂದು ನಾಶನ ತಪ್ಪಿಸಿಕೊಳ್ಳೋದಕ್ಕೆ ಅವಕಾಶ ಸಿಕ್ಕಿದ್ರೂ ಕೂಡ ಅವಳು ಉಪ್ಪಿನ ಕಂಬವಾಗಿ ಮಾರ್ಪಟ್ಟಳು. ಕಾರಣ ಏನು? ದೇವರ ಆಜ್ಞೆಗೆ ಅವಿಧೇಯಳಾದಳು ಅವಳು, ಹಿಂತಿರುಗಿ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ಮತ್ತೆ 6:19-21, ನಿನ್ನ ಗಂಟು ಇದ್ದ ಕಡೆನೇ ಮನಸ್ಸಿರುವುದು, ನಿನ್ನ ಗಂಟು ಇದ್ದ ಕಡೆನೇ ಮನಸ್ಸಿರುವುದು ಎಂಬುದಾಗಿ. ಲೋಟನಿಗೆ ಅಪಾರವಾದ ಆಸ್ತಿಪಾಸ್ತಿ ಇತ್ತು. ಅವನ ಮನಸ್ಸು ಅಲ್ಲೇ ಇತ್ತು. ನಾಶವಾಗುತ್ತಿರುವ ತಮ್ಮ ಆಸ್ತಿಪಾಸ್ತಿಯನ್ನು ಅವಳು ತಿರುಗಿ ನೋಡಿದಳು, ಮನಸ್ಸಲ್ಲೇ ಇಟ್ಟಿದ್ದರಿಂದಾಗಿ ಕೊನೆಗೆ ಉಪ್ಪಿನ ಕಂಬವಾಗಿ ಅವಳು ನಾಶವಾಗುವುದು ನೋಡ್ತೇವೆ. ಲೋಟ ಮತ್ತು ಅವನಿಬ್ಬರು ಹೆಣ್ಣು ಮಕ್ಕಳು ಮಾತ್ರ ಅವರು ಏನಾಗ್ತಾರೆ? ರಕ್ಷಣೆ ಹೊಂದ್ತಾರೆ. ಅದು ಮಾತ್ರವಲ್ಲ, ಲೋಟ ತನ್ನ ಅಡಿಯಂದಿರಿಗೆ ಹೋಗಿ ಹೇಳ್ತಾನೆ. ಆದಿಕಾಂಡ 19:12 ವಾಕ್ಯದಿಂದ ಓದಿದ್ರೆ 12, 13, 14 ವಾಕ್ಯ ಓದುವಾಗ ಅಡಿಯಂದಿರಿಗೂ ಕೂಡ ಅವಕಾಶ ಸಿಕ್ಕಿತ್ತು ತಪ್ಪಿಸಿಕೊಳ್ಳೋದಕ್ಕೆ ನಾಶನದಿಂದ. ಅವರು ಗೇಲಿ ಮಾಡಿದರು. ಲೋಟನು ಏನು ಮಾಡ್ತಾರೆ? ಅವರು ಗೇಲಿ. ಓದಿ ವಾಕ್ಯ ಓದಿ 19:12. ಆಗ ಆ ದೂತರು ಲೋಟನಿಗೆ, ಇಲ್ಲಿ ನಿನಗೆ ಇನ್ನಾರಿದ್ದಾರೆ? ಅಳಿಯಂದಿರನ್ನು, ಗಂಡು ಹೆಣ್ಣು ಮಕ್ಕಳನ್ನು, ಪಟ್ಟಣದಲ್ಲಿ ನಿನಗಿರುವ ಬೇರೆ ಎಲ್ಲರನ್ನು ಊರ ಹೊರಕ್ಕೆ ಕರೆದುಕೊಂಡು ಬಾ. ನಾವು ಈ ಸ್ಥಳವನ್ನು ನಾಶ ಮಾಡುವುದಕ್ಕೆ ಬಂದವರು. ಇಲ್ಲಿಯವರ ವಿಷಯವಾಗಿ ಬಲು ದೊಡ್ಡ ಮೊರೆಯು ಯೆಹೋವನಿಗೆ ಮುಟ್ಟಿದ್ದರಿಂದ ಇವರನ್ನು ನಾಶ ಮಾಡುವುದಕ್ಕಾಗಿ ಆತನು ನಮ್ಮನ್ನು ಕಳುಹಿಸಿದ್ದಾನೆ ಎಂದು ಹೇಳಿದರು. ಆಗ ಲೋಟನು ಹೊರಕ್ಕೆ ಹೋಗಿ ತನ್ನ ಹೆಣ್ಣು ಮಕ್ಕಳನ್ನು ಗೊತ್ತು ಮಾಡಿಕೊಂಡಿದ್ದ ಅಳಿಯಂದಿರಿಗೆ ಈ ಸಂಗತಿಯನ್ನು ತಿಳಿಸಿ, ನೀವೆದ್ದು ಈ ಸ್ಥಳವನ್ನು ಬಿಟ್ಟು ಹೋಗಿರಿ, ಯೆಹೋವನು ಈ ಊರನ್ನು ನಾಶ ಮಾಡುತ್ತಾನೆ ಎಂದು ಹೇಳಿದರು. ಆದರೆ ಅವನು ಅವರಿಗೆ ಗೇಲಿ ಮಾಡುವವನಾಗಿ ಕಾಣಿಸಿದನು. ಗೇಲಿ ಮಾಡುವವನಾಗಿ ಅವ್ರು ಗೇಲಿ ಮಾಡಿಬಿಡ್ತಾರೆ. ಇವತ್ತು ಅನೇಕರಿಗೆ ಸುವಾರ್ತೆ ಹೇಳುವಾಗ, ರಕ್ಷಣೆ ಸುವಾರ್ತೆ ಹೇಳುವಾಗ ಅನೇಕರು ಗೇಲಿ ಮಾಡ್ತಾರೆ, ತಮಾಷೆ ಮಾಡ್ತಾರೆ. ಯೇಸು ಬೇಗನೆ ಬರಲಿಕ್ಕಿದ್ದಾನೆ, ಆ ರಹಸ್ಯ ಭವನದ ಸಭೆ ಎತ್ತಲ್ಪಡಲಿಕ್ಕಿದೆ, ನೀವು ಮಾನಸಾಂತರ ಪಡಿ, ನೀವು ದೀಕ್ಷಾ ತೆಗೆದುಕೊಳ್ಳಿ, ಸತ್ಯಕ್ಕಾಗಿ ನಿಲ್ಲಿ, ಪವಿತ್ರವಾಗಿ ಜೀವನ ಮಾಡಿ ಅನೇಕರಿಗೆ ಹೇಳುವಾಗ ಅವ್ರು ಗೇಲಿ ಮಾಡ್ತಾರೆ ಪ್ರಿಯರೇ, ತಮಾಷೆ ಮಾಡ್ತಾರೆ. ಆದರೆ ಇಲ್ಲಿ ಕೂಡ ಅಳಿಯಂದಿರು ನೋಡಿ, ತಮಾಷೆ ಮಾಡಿದ ಅಳಿಯಂದಿರು ಆ ನಾಶನದಲ್ಲಿ ನಾಶವಾಗಿ ಹೋಗುವುದು ನೋಡ್ತೇವೆ. ವಾಕ್ಯಕ್ಕೆ ಅವಿಧೇಯಳಾದಂತೆ ಲೋಟನ ಹೆಂಡತಿ ಉಪ್ಪಿನ ಕಂಬವಾಗಿ ಮಾರ್ಪಡುವುದರಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ವಾಕ್ಯದಲ್ಲಿ ಎಚ್ಚರಿಸಿದ ಎಚ್ಚರಿಕೆಯನ್ನು ಅಂಗೀಕಾರ ಮಾಡಿಕೊಂಡು ನಾವು ಎಚ್ಚರಿಕೆ ಹೊಂದಿಕೊಳ್ಳದೆ ಹೋಗುವುದಾದಲ್ಲಿ ಅಲ್ಲಲ್ಲಿಯ ನಾವು ಕೂಡ ಈ ನಾಶನ ತಪ್ಪಿಸಿಕೊಳ್ಳೋದಕ್ಕೆ ಆಗಲ್ಲ. ರಕ್ಷಣೆ ಹೊಂದಿದ ನಂತರ ಕೂಡ ನಾವು ಸರಿಯಾದ ಪವಿತ್ರ ಜೀವಿತ ಜೀವಿಸದೆ ಹೋದರೆ, ಸರಿಯಾದ ಸಿದ್ಧತೆ ನಮ್ಮ ಜೀವಿತದಲ್ಲಿ ಇರದೆ ಹೋದರೆ ನಾವು ಕೈ ಬಿಡಲ್ಪಡುವಂಥ ಸನ್ನಿವೇಶ ಬಂದು ಬಿಡುತ್ತದೆ. ಅದಕ್ಕಾಗಿ ನಾವು ನಮ್ಮನ್ನು ಸಿದ್ಧಪಡಿಸಿಕೊಳ್ಳಬೇಕು ಪ್ರಿಯರೇ. ಓಕೆ, ಏಷ್ಯ 13ಕ್ಕೆ ತಿರುಗಿ ಬರುವ 8ನೇದಾಗಿ ಮುಂದೆ ಓದಿ. ಏಷ್ಯ 13ನೇ ಅಧ್ಯಾಯಕ್ಕೆ ತಿರುಗಿ ಬರುವ. ಅದು ಭೂಮಿಯನ್ನು ಹಾಳು ಮಾಡಿ, 8ನೇದಾಗಿ ಅದು ಭೂಮಿಯನ್ನು ಹಾಳು ಮಾಡಿ ಪಾಪಿಗಳನ್ನು ನಿರ್ಮೂಲಪಡಿಸುವುದಕ್ಕೆ, ಭೂಮಿಯನ್ನು ಹಾಳು ಮಾಡಿ ಆ ದಿವಸ ಏನ್ ಮಾಡ್ತಾರೆ? ಪಾಪಿಗಳನ್ನು ನಿರ್ಮೂಲಪಡಿಸುವುದಕ್ಕೆ ಆತನ ಕೋಪೋದ್ರೇಕದಿಂದಲೂ ತೀಕ್ಷ್ಣ ರೋಷದಿಂದಲೂ ಕ್ರೂರವಾಗಿರುವುದು. ದೇವರ ಕೋಪ ಅಲ್ಲಿ ದಯೆ ಕಾಣಲಿಕ್ಕೆ ಆಗ. ಇವತ್ತು ನಾವು ಯೇಸು ಸ್ವಾಮಿಯನ್ನು ರಕ್ಷಕನಾಗಿ ಕಾಣ್ತಾ ಇದ್ದೇವೆ. ಕೃಪೆ ನದಿಯ ಹಾಗೆ ಇವತ್ತು ಲೋಕದ ಹರಿತಾ ಇದೆ. ಆತನ ದಯೆ ಮತ್ತು ಕೃಪೆ ನದಿಯ ಹಾಗೆ ಹರಿತಾ ಇದೆ. ಇವತ್ತು ಲೋಕ ರಕ್ಷಕನಾಗಿ 2000 ವರ್ಷಗಳಿಂದ ಲೋಕಕ್ಕೆ ಬಂದ ಇವತ್ತು ಕೂಡ ತನ್ನ ದಯೆ, ತನ್ನ ಕೃಪೆಯನ್ನು ಆತನು ನದಿಯ ಹಾಗೆ ಹರಿಸ್ತಾ ಇದ್ದಾನೆ, ತನ್ನ ಕರುಣೆಯನ್ನು ನದಿಯ ಹಾಗೆ ಹರಿಸ್ತಾ ಇದ್ದಾನೆ. ಆದರೆ ಉಪದ್ರವ ಕಾಲದಲ್ಲಿ ಕೃಪೆ ಇರಲ್ಲ ಪ್ರಿಯರೇ. ದೇವರು ದಯೆ ತೋರಿಸುವುದ ಲೋಕಕ್ಕೆ ನ್ಯಾಯ ತೀರಿಸುವ ನ್ಯಾಯಾಧಿಪತಿಯಾಗಿ ದೇವರು ನಿಲ್ತಾನೆ ಅಲ್ಲಿ.
ನ್ಯಾಯಾಧಿಪತಿಯಾಗಿ ರಕ್ಷಕನಾಗಿ ನಿಲ್ಲಲ್ಲ, ನ್ಯಾಯಾಧಿಪತಿಯಾಗಿ ಅವತ್ತು ಆತ ನಿಲ್ತಾನೆ. ಕೋಪ ಒಂದು ಕ್ರೋಧದಿಂದ, ಮನುಷ್ಯನ ಪಾಪಕ್ಕೋಸ್ಕರವಾಗಿ ಕ್ರೋಧದಿಂದ ಆತ ನಿಲ್ತಾನೆ. ಹೋಗಿ ಮುಂದೆ ಓದಿ 8ನೇದಾಗಿ, ಆಕಾಶದ ತಾರೆಗಳು ನಕ್ಷತ್ರ ರಾಶಿಗಳು ಬೆಳಗವು. ನಕ್ಷತ್ರ ರಾಶಿಗಳು ಬೆಳಗುವುದಿಲ್ಲ. ಸೂರ್ಯನು ಆಕಾಶದ ತಾರೆಗಳು ನಕ್ಷತ್ರ ರಾಶಿಗಳು ಏನಾಗುವುದಿಲ್ಲ, ಬೆಳಗುವುದಿಲ್ಲ ಅಂತ. ಆ ದಿವಸದಲ್ಲಿ 7 ವರ್ಷಗಳ ಸಂಕಟ ಕಾಲ ನಾವು ಕಾಣ್ತೇವೆ. ನಕ್ಷತ್ರ ರಾಶಿಗಳು ಬೆಳಗುವುದಿಲ್ಲ. ಸೂರ್ಯನು ಮೂಡುತ್ತಲೇ ಕತ್ತಲಾಗುವನು. ಸೂರ್ಯನು ಮೂಡುತ್ತಲೇ ಆತನ ಏನಾಗ್ತಾನಂತೆ, ಆ ದಿವಸದಲ್ಲಿ ಕತ್ತಲಾಗುತ್ತಾನೆ. ಎಂಥ ರೀತಿಯ ನೋಡಿ, ಒಂದೊಂದು ರೀತಿಯ ಭಯವನ್ನು ಹುಟ್ಟಿಸುವಂತ ಕಾರ್ಯಗಳು ಈ ಲೋಕದ ನಡೀಲಿಕ್ಕೆ ಹೋಗುತ್ತದೆ ಪ್ರಿಯರೇ. ಚಂದ್ರನು ಪ್ರಕಾಶ ಕೊಡುವುದಿಲ್ಲ. ರಾತ್ರಿ ಭಯಂಕರ ಕತ್ತಲೆ ಇರ್ತದೆ, ಪ್ರಕಾಶ ಕೊಡುವುದಿಲ್ಲ. ನಾನು ಲೋಕದವರಿಗೆ ಅವರ ಪಾಪದ ಫಲವನ್ನು, ಯಾರ ಫಲ? ಅವರ ಪಾಪದ ಫಲವನ್ನು, ದುಷ್ಟರಿಗೆ ಅವರ ದುಷ್ಕೃತ್ಯಗಳ ಫಲವನ್ನು ತಿನ್ನಿಸಿ ಸೊಕ್ಕಿದವರ ಸೊಕ್ಕನ್ನು ನೋಡಿ, ಪಾಪಿಗಳಿಗೆ ಪಾಪದ ಫಲ, ದುಷ್ಟರಿಗೆ ಅವರ ಸೊಕ್ಕಿನ ಫಲವನ್ನು, ಸೊಕ್ಕಿದವರ ಸೊಕ್ಕನ್ನು ಅಡಗಿಸಿ ಭಯಂಕರರ ಹೆಮ್ಮೆಯನ್ನು ತಗ್ಗಿಸಿ. ಭಯಂಕರ ಈ ಲೋಕದಿರ್ತಾನೆ, ನನಗೆ ಯಾರದೇ ಭಯ ಇಲ್ಲ, ಯಾರದೇ ಅವಶ್ಯಕತೆ ಇಲ್ಲ, ನನ್ನ ಹತ್ರ ಹಣ ಇದೆ, ನನಗೆ ಅಧಿಕಾರ ಇದೆ ಎಂಬುದಾಗಿ ಯಾರು ಭಯಂಕರರೆಲ್ಲ ಇರ್ತಾರಲ್ಲ ಲೋಕದಲ್ಲಿ. ದೊಡ್ಡ ದೊಡ್ಡ ವ್ಯಕ್ತಿಗಳು, ಉನ್ನತರು, VIP ಗಳು, ದೊಡ್ಡ ರಾಜರುಗಳು, ದೊಡ್ಡ ಅಧಿಕಾರಿಗಳು ಇರ್ತಾರಲ್ಲ, ಭಯಂಕರರ ಹೆಮ್ಮೆ ದೇವರೇನು ಮಾಡ್ತಾನೆ, ಭಯಂಕರ ಹೆಮ್ಮೆ ತಗ್ಗಿಸಿ ಬಿಡ್ತಾನೆ. ಮನುಷ್ಯರನ್ನು ಅಪರಂಜಿಗಿಂತಲೂ ಮಾನವರನ್ನು ಓಫೀರಿನ ಬಂಗಾರಕ್ಕಿಂತಲೂ ಅಪರೂಪವಾಗುವಂತೆ ಮಾಡುವೆನು. ಅಪರೂಪ, ಮಾನವರು ಕಾಣುವುದಿಲ್ಲ, ಮಾನವರು ಕಡಿಮೆ ಆಗ್ಲಿಕ್ಕೆ ಹೋಗುತ್ತಾರೆ. ಇವತ್ತು ಅಪರಂಜಿ ಅಥವಾ ಈ ಓಫೀರಿನ ಚಿನ್ನ ಉಂಟಲ್ಲ, ತುಂಬ ಈಸಿ ಅಲ್ಲ, ತುಂಬ ಸುಲಭವಾಗಿ ಸಿಗುವುದಿಲ್ಲ, ಅಪರೂಪವಾಗಿ. ಮನುಷ್ಯರು ಕೂಡ ಆ ದಿವಸದಲ್ಲಿ ಅಪರೂಪ ಕಾಣ್ತದೆ. ಅಂದರೆ ಎಲ್ಲ ಕಡೆ ಹೆಣಗಳು ಬೀಳ್ತಾ ಇರ್ತವೆ, ಎಲ್ಲ ಕಡೆ ಜಗಳ, ಎಲ್ಲ ಕಡೆ ದ್ವೇಷ, ಕ್ರೋಧ, ಮತ್ಸರ, ಸೇಡು ತೀರಿಸಿಕೊಡುವಂಥದ್ದು. ಕಾರಣ ಸಮಾಧಾನ ಭೂಮಿಯಲ್ಲಿ ಇಲ್ಲ ಪ್ರಿಯರೇ. ಮುಂದೆ ಓದಿ. ಇದಕ್ಕಾಗಿ ಸೇನಾಧೀಶ್ವರನಾದ ಯೆಹೋವನ ಕೋಪೋದ್ರೇಕವು ತೀಕ್ಷ್ಣ ರೋಷವು ಮಸಗುತ್ತಿರುವಂತ ದಿನದಲ್ಲಿ ಯೆಹೋವನೆಂಬ ನಾನು ಆಕಾಶ ಮಂಡಲವನ್ನು ನಡುಗಿಸಿ ಭೂಲೋಕವನ್ನು ಸ್ಥಳದಿಂದ ಕದಲಿಸ್ತಾನಂತ. ಇವತ್ತು ನಾವು ಭೂಮಿಗೆ ಗುರುತ್ವಾಕರ್ಷಣೆ ದೇವರು ಬಲದ ಮೂಲಕ ಈ ಭೂಮಿಯನ್ನು ನಿಲ್ಲಿಸಿದ್ದಾನೆ. ಗುರುತ್ವಾಕರ್ಷಣ ಬಲ ಎಂಬುದಾಗಿ ನಾವು ಚೆನ್ನಾಗಿ ನಾವು ಅರ್ಥ ಮಾಡಿಕೊಳ್ತೇವೆ. ಈ ಭೂಮಿಯನ್ನೇ ಸ್ಥಳದಿಂದ ದೇವರು ಏನು ಮಾಡ್ತಾನಂತೆ, ಆಕಾಶ ಮಂಡಲ ನಡುಗಿಸಿಬಿಟ್ಟು ಭೂಮಂಡಲವನ್ನೇ ಸ್ಥಳದಿಂದ ದೇವರು ಕದಲಿಸಿ ಬಿಡ್ತಾನಂತೆ. ಆ ಸಮಯದಲ್ಲಿ ಅಟ್ಟಿದ ಜಿಂಕೆಯಂತೆಯೂ ಯಾರು ಕೂಡದ ಕುರಿಗಳ ಹಾಗೂ ಪ್ರತಿಯೊಬ್ಬನು ಸ್ವಜನದ ಕಡೆಗೆ ತಿರುಗಿಕೊಂಡು ಸ್ವದೇಶಕ್ಕೆ ಓಡಿ ಹೋಗುತ್ತಾನೆ. 50:16 ಓದಿ. ಯೆರೆಮೀಯ 50:16. ಬೀಜ ಬಿತ್ತುವವನನ್ನು ಸುಗ್ಗಿಯಲ್ಲಿ ಕುಡುಗೋಲು ಹಿಡಿಯುವವನನ್ನು ಬಾಬೇಲಿನಿಂದ ನಿರ್ಮೂಲ ಮಾಡಿರಿ. ಪ್ರತಿಯೊಬ್ಬ ವಿದೇಶಿಯನು ಹಿಂಸೆಯ ಖಡ್ಗದ ದೆಸೆಯಿಂದ ಸ್ವಜನದ ಕಡೆಗೆ ತಿರುಗಿಕೊಂಡು ಸ್ವದೇಶಕ್ಕೆ ಓಡಿ ಹೋಗುವನು. ಪ್ರೈಸ್ ಗಾಡ್. ಯೆರೆಮೀಯ 51:9. ಬಾಬೇಲನ್ನು ಸ್ವಸ್ಥ ಮಾಡುವುದಕ್ಕೆ ನಾವು ಪ್ರಯತ್ನ ಪಟ್ಟರೂ ಅದು ಸ್ವಸ್ಥವಾಗಲಿಲ್ಲ. ಬಾಬೇಲನ್ನು ಬಿಟ್ಟು ನಾವೆಲ್ಲರೂ ನಮ್ಮ ದೇಶಗಳಿಗೆ ಹೋಗೋಣ. ಆ ದಿವಸ ಏನು ಸಂಭವಿಸ್ತಾ ಇದೆ ಅಂದ್ರೆ, ಬೇರೆ ಬೇರೆ ವಿದೇಶಗಳಲ್ಲಿರುವಂಥ ಜನರು ತಮ್ಮ ಸ್ವದೇಶಕ್ಕೆ ಓಡಿ ಬರುತ್ತಾರೆ. ಅವಾಗೊಂದು ಘಟನೆ ನಡೆದಿರ್ತದೆ ಪ್ರಿಯರೇ. ಊರಲ್ಲಿ ತಂದೆ ತಾಯಿಗಳಿರಲ್ಲ ಒಂದೇ, ಯಾಕಂದ್ರೆ ಎತ್ತಲ್ಪಟ್ಟಿದ್ದಾರೆ ಪರಲೋಕಕ್ಕೆ. ಒಂದು ಎತ್ತಲ್ಪಟ್ಟಿರ್ತಾರೆ ರಕ್ಷಣೆ ಹೊಂದಿದವರು, ಅಥವಾ ಬೇರೆಯವರ ದ್ವೇಷಕ್ಕೆ ತುತ್ತಾಗಿ ಸತ್ತು ಹೋಗಿದ್ದಾರೆ, ಕೊಲೆ ಸಂಭವಿಸಿರುತ್ತದೆ. ಸ್ವದೇಶಕ್ಕಾದರೂ ಓಡಿ ಹೋಗೋಣ ಅಂತ ಅವರು ಓಡಿ ಬರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ನೋಡಿ, ಕೊರೋನಾ ಬಂದ ಸಮಯದಲ್ಲಿ ನಾವು ನೋಡಿದ್ದೇವೆ. ಇವನ್ ಈ ಕುವೈಟ್ ಇರಾಕ್ ಯುದ್ಧದ ಸಮಯದಲ್ಲಿ ನಾನು ಗಮನಿಸಿದ್ದೆ, ಅಲ್ಲಿರುವಂಥ ಭಾರತ ದೇಶದವರು ನಮ್ಮ ಸರ್ಕಾರ ಏನು ಮಾಡಿತ್ತು, ವಿಶೇಷ ವಿಮಾನಗಳನ್ನು ಕಳಿಸಿ
ಅಲ್ಲಿ ಸಿಕ್ಕಾಕೊಂಡು ಎಲ್ಲ ಭಾರತೀಯರನ್ನು ಮರಳಿ ಸ್ವದೇಶ ಕರ್ಕೊಂಡು ಬರುವುದನ್ನು ಕಂಡಿದ್ದೇವೆ ನಾವು. ಜೋರ್ಡಾನಲ್ಲಿ ಕೆಲವರನ್ನ ಅಲ್ಲಿ ಇಟ್ಟಿದ್ರು, ಕೆಲವು ದಿವಸಗಳವರೆಗೆ ಟೆಂಟ್ಗಳನ್ನೆಲ್ಲ ಹಾಕಿಕೊಂಡು ಇಟ್ಟಿದ್ರು. ಅವರೆಲ್ಲರನ್ನು ಏನು ಮಾಡಿದರು, ನಮ್ಮ ಸರ್ಕಾರ ಬರಮಾಡಿ ನಮ್ಮ ಸ್ವದೇಶಕ್ಕೆ ಕರ್ಕೊಂಡು ಬರುವುದನ್ನು ಕಂಡಿದ್ದೇವೆ ನಾವು. ಕೊರೋನಾದ ಸಮಯದಲ್ಲಿ ಕೂಡ ಕೆಲವೊಬ್ಬರ ಕೆಲಸ ಹೋಯಿತು ವಿದೇಶಗಳಲ್ಲಿ, ಅವರು ಪುನಃ ತಮ್ಮ ಸ್ವದೇಶಕ್ಕೆ ಭಾರತಕ್ಕೆ ತಿರುಗಿ ಬಂದಿರುವುದನ್ನು ಕಂಡಿದ್ದೇವೆ ನಾವು. ಅದೇ ರೀತಿ ಆ ದಿವಸಗಳಲ್ಲಿ ಸ್ವಜನರ ಕಡೆಗೆ ಸ್ವದೇಶದ ಕಡೆಗೆ ಜನರು ತಿರುಗಿ ಬರ್ತಾರೆ ವಿದೇಶದಲ್ಲಿದ್ದವರು. ಆದರೆ ಈಗ ಸ್ವದೇಶಕ್ಕೆ ಬಂದರೆ ತಂದೆ ತಾಯಿ ಅತ್ತೆ ಮಾವ ಸಹೋದರ ಸಹೋದರಿ ಕುಟುಂಬಸ್ಥರು ಎಲ್ಲ ಇದ್ದಾರೆ. ಈಗ ಪ್ರಸ್ತುತ ಈಗ ಸಮಯದಲ್ಲಿ ಕೊರೋನಾದ ಸಮಯ ಆಗಿರ್ಬೋದು, ಕೆಲಸ ಹೋದ ಸಮಯ ಆಗಿದ್ದು, ಯಾವುದೇ ಸಮಯದಲ್ಲಿ ಕೂಡ ಈಗ ಇದ್ದಾರೆ. ಆದರೆ ಆ ಉಪದ್ರವದ ಸಮಯದಲ್ಲಿ ಒಂದೇ ಕುಟುಂಬದಲ್ಲಿದ್ದಂಥ ತಂದೆ ತಾಯಿಗಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ಸಹೋದರ ಸಹೋದರ ಕುಟುಂಬ ಸದಸ್ಯರಾಗಿರ್ಬೋದು, ಒಂದೇ ಎತ್ತಲ್ಪಡುವಿಕೆಯಲ್ಲಿ ರಹಸ್ಯಭರಣದಲ್ಲಿ ಎತ್ತಲ್ಪಟ್ಟು ಪರಲೋಕಕ್ಕೆ ಹೋಗಿದ್ದಾರೆ. ಅಥವಾ ಹಿಂಜಾರಿ ಹೋದವರು ಈ ಲೋಕ ಪ್ರಕಾರ ಜೀವಿಸುವವರು ಆಗಿದ್ದರೂ ಪರಸ್ಪರ ಜಗಳ ಉಂಟಾದಾಗ ಅವರು ಪರಸ್ಪರ ನಾಶವಾಗಿ ಹೋಗಿದ್ದಾರೆ. ಸ್ವಂತದವರನ್ನು ಮುಖವನ್ನು ಕಾಣಲಿಕ್ಕೆ ಆಗಲ್ಲ ಅಂತ ಒಂದು ಇನ್ನು ಸ್ವಲ್ಪ ಊಹೆ ಮಾಡಿ ಆ ಪರಿಸ್ಥಿತಿ ಯಾವ ರೀತಿ ಇರ್ಬೋದು, ಅಥವಾ ಬದುಕುಳಿದವರು ಯಾವ ರೀತಿಯಲ್ಲಿ ಆ ಒಂದು ಪರಿಸ್ಥಿತಿಯನ್ನು ಅವ್ರು ಫೇಸ್ ಮಾಡಬಹುದು, ಸ್ವಲ್ಪ ಯೋಚನೆ ಮಾಡಿ ಪ್ರಿಯರೇ. ಮುಂದೆ ಓದಿ. ಅಟ್ಟಿದ ಜಿಂಕೆ ಮುಂದೆ ಕಂಟಿನ್ಯೂ. ಸಿಕ್ಕಿದವರೆಲ್ಲ ಇರಿಯಲ್ಪಡುವರು. ಸಿಕ್ಕಿದವರೆಲ್ಲ ಇರಿಯಲ್ಪಡುತ್ತಾರೆ. ಯಾಕೆ? ಸಮಾಧಾನ ಇಲ್ಲ. ಸಮಾಧಾನ ಇರಲ್ಲ ಪ್ರಿಯರೇ. ಯಾವಾಗ ಯಾಕೆ ಕೊಲ್ತಾರೆ ಅವರಿಗೆ ಗೊತ್ತಿಲ್ಲ, ಇನ್ನೊಬ್ಬರು ಯಾಕೆ ಕೊಲ್ಲಿಕ್ಕೆ ಹೋಗ್ತಾ ಇದ್ದಾರೆ ಅವರಿಗೆ ಗೊತ್ತಾಗಲ್ಲ. ಸಿಕ್ಕಿದವರನ್ನು ಕೊಲ್ತಾ ಇರ್ತಾರೆ, ಸಿಕ್ಕಿದವರೆಲ್ಲ ಚೂರಿ ಆಗ್ತಾ ಇರ್ತಾರೆ, ಇರಿತಾ ಇರ್ತಾರೆ. ಯಾಕೆ ಕೊಲ್ತಾರೆ ಅವರಿಗೆ ಗೊತ್ತಿಲ್ಲ. ಅವರು ಇವರು ಇನ್ನೊಬ್ಬರು ಕೊಂದರೆ ಇವರನ್ನು ಇನ್ನೊಬ್ಬರು ಕೊಲ್ತಾರೆ. ಯಾಕೆ ಕೊಲ್ತಾ ಇದ್ದ ಅವರಿಗೆ ಗೊತ್ತಾಗಲ್ಲ. ಕಾರಣ ಈ ಲೋಕದಲ್ಲಿ ಸಮಾಧಾನ ಇರಲ್ಲ ಪ್ರಿಯರೇ. ಮುಂದೆ ಓದಿ. ಅಟ್ಟಿ ಹಿಡಿಯಲ್ಪಟ್ಟ ಸಕಲರು ಕತ್ತಿಗೆ ತುತ್ತಾಗುವರು. ಕತ್ತಿಗೆ ತುತ್ತಾಗ್ತಾರೆ. ಅಟ್ಟಿ 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 ಜನರು ಹಿಡಿತಾರೆ. ಯಾಕೆ ಅರ್ಥ ಅವರಿಗೆ ಗೊತ್ತಿಲ್ಲ. ಯಾಕೆ ಕೊಲ್ತಾರೆ, ಯಾಕೆ ಅವ್ರು ಆಡ್ತಾ ಇದ್ದಾರೆ, ಯಾಕೆ ಅಟ್ಟಟ್ಟಿ ಇರಿತಾ ಇದ್ದಾರೆ ಅವರಿಗೆ ಗೊತ್ತಾಗಲ್ಲ. ಮುಂದೆ ಓದಿ. ಅವರ ಮಕ್ಕಳನ್ನು ಬಂಡೆಗೆ ಅಪ್ಪಳಿಸಿ ಬಿಡುವರು. ಮಕ್ಕಳನ್ನು ಏನ್ ಮಾಡ್ತಾರಂತೆ ಗೊತ್ತುಂಟ? ಬಂಡೆಗೆ ಅಪ್ಪಳಿಸಿ ಕೊಂದು ಬಿಡ್ತಾರೆ. ಎಂತ ಘೋರವಾದ ಕಾರ್ಯ ಪ್ರಿಯರೇ, ಘೋರವಾದಂಥ ಒಂದು ಕಾರ್ಯ ಆ ದಿವಸಗಳಲ್ಲಿ ಸಂಭವಿಸಲಿಕ್ಕೆ ಹೋಗುತ್ತದೆ ಪ್ರಿಯರೇ. ಮಕ್ಕಳನ್ನು ಬಂಡೆಗೆ ಅಪ್ಪಳಿಸಿ ಕೊಂದು ಹಾಕುತ್ತಾರೆ. ಓಕೆ, ಕರುಣೆ ಇಲ್ಲ, ದಯೆ ಇಲ್ಲ. ಕಾರಣ ಲೋಕದ ಸಮಾಧಾನ ಎತ್ತಲ್ಪಟ್ಟಿದೆ ಪ್ರಿಯರೇ, ಸಮಾಧಾನ ಇಲ್ಲ. ಮುಂದೆ ಓದಿ. ಅವರ ಮನೆಗಳನ್ನು ಸೂರೆ ಮಾಡುವರು. ಅವರ ಮನೆಗಳನ್ನು ಸೂರೆ ಮಾಡಿ ಬಿಡ್ತಾರೆ. ಅವಾಗ ಕಾನೂನು ಇರಲ್ಲ ಪ್ರಿಯರೇ ಲೋಕದಲ್ಲಿ. ಎಲ್ಲ ಮಕ್ಕಳನ್ನು ಅಟ್ಟಿ ಅಟ್ಟಿ ಕೊಲ್ಲುವುದು ಮಾತ್ರವಲ್ಲ, ಮಕ್ಕಳನ್ನು ಬಂಡೆಗೆ ಅಪ್ಪಳಿಸಿ ಕೊಂದು ಹಾಕೋದು ಮಾತ್ರವಲ್ಲ, ಅವರ ಮನೆಗಳನ್ನು ಏನು ಮಾಡ್ತಾರೆ? ಸೂರೆ ಮಾಡಿಬಿಡ್ತಾರೆ, ದರೋಡೆ ಮಾಡಿಬಿಡ್ತಾರೆ. ಓಕೆ, ಮುಂದೆ ಓದಿ. ಅವರ ಹೆಂಡರನ್ನು ಕೆಡಿಸುವರು. ಹೆಂಡರನ್ನು ಕೆಡಿಸಿಬಿಟ್ಟು ಸ್ವಲ್ಪ ಊಹೆ ಮಾಡಿ ಯಾವ ರೀತಿಯಲ್ಲಿ ಇರ್ಬೋದು ಆಗಿನ ಪರಿಸ್ಥಿತಿ ಎಂಬುದಾಗಿ. ಹೆಂಡತಿಯರನ್ನು ಕಣ್ಣ ಮುಂದೆನೇ ಬಂದು ಏನು ಮಾಡ್ತಾರಂತೆ? ಅತ್ಯಾಚಾರ ಮಾಡಿ ಹಾಳು ಮಾಡ್ತಾರೆ. ಇಗೋ ಅವರಿಗೆ ವಿರೋಧವಾಗಿ ಮೇದ್ಯರನ್ನು ಎಬ್ಬಿಸುವೆನು. ಇವರು ಬೆಳ್ಳಿಯನ್ನು ಲಕ್ಷಿಸರು. ಅಂದರೆ ದೇವರು ಏನ್ ಮಾಡ್ತಾರೆ? ಒಬ್ಬರಿಗೊಬ್ಬರು ಒಂದು ರಾಜ್ಯಕ್ಕೆ ವಿರೋಧ ಇನ್ನೊಂದು ರಾಜ್ಯದವರನ್ನು ಎಬ್ಬಿಸಿ ಬಿಡ್ತಾನೆ. ದೇವರು ಎಬ್ಬಿಸ್ತಾನಂತ. ಕಾರಣ ಸಮಾಧಾನ ಇಲ್ಲ ಅಲ್ಲಿ. ಸಮಾಧಾನ ಒಡಂಬಡಿಕೆಗಳು ಮುರಿಯಲ್ಪಡುತ್ತದೆ ಆ ಸಮಯದಲ್ಲಿ. ದೇಶಗಳಲ್ಲಿ ಸಮಾಧಾನದ ಒಡಂಬಡಿಕೆಗಳು ಮುರಿಯಲ್ಪಡುತ್ತದೆ, ಸಮಾಧಾನನೇ ಇಲ್ಲ. ಅವಾಗ ಏನಾಗುತ್ತದೆ? ಒಂದೊಂದು ಗುಂಪು ಜನ ಇನ್ನೊಂದು ಗುಂಪು ಜನಕ್ಕೆ ವಿರೋಧವಾಗಿ ಎದ್ದು ಬರುತ್ತಾರೆ. ಒಂದು ರಾಜ್ಯದ ಇನ್ನೊಂದು ರಾಜ್ಯಕ್ಕೆ ವಿರೋಧವಾಗಿ, ಒಂದು ದೇಶದ ಇನ್ನೊಂದು ದೇಶಕ್ಕೆ ವಿರೋಧವಾಗಿ ಅವರು ಎದ್ದು ಬರುತ್ತಾರೆ. ಮುಂದೆ ಓದಿ. ಇವರು ಬೆಳ್ಳಿಯನ್ನು ಲಕ್ಷಿಸರು. ಹಣಕ್ಕೋಸ್ಕರ ಅಲ್ಲ. ಈಗ ಅವರು ಹಣಕ್ಕಾಗಿಯೋ ಬಂಗಾರಕ್ಕೋಸ್ಕರವಾಗಿಯೋ ಈಗ ಅವರು ಯುದ್ಧ ಮಾಡುವುದಲ್ಲ. ಬಂಗಾರವನ್ನು ಪ್ರೀತಿಸರು. ಬಂಗಾರವನ್ನು ಪ್ರೀತಿಸುವುದಿಲ್ಲ ಅವರು. ಇವರ ಬಿಲ್ಲುಗಳು ಯುವಕರನ್ನು ಚೂರು ಚೂರು ಮಾಡುವವು. ಯುವಕರನ್ನು ಚೂರು ಚೂರು ಮಾಡ್ತವೆ. ಇವರು ಗರ್ಭಫಲವನ್ನು ಕನಿಕರಿಸರು. ಗರ್ಭಫಲ ಇವರು ಏನ್ ಮಾಡಲ್ಲ? ಕನಿಕರ ಮಾಡಲ್ಲ. ಗರ್ಭಿಣಿಯರ ಹೊಟ್ಟೆ ಸೀಡಿ ಬಿಡ್ತಾರೆ. ಗರ್ಭಿಣಿಯನ್ನು ಕನಿಕರ ಇಲ್ಲದೆ ಕೊಂದು ಹಾಕುತ್ತಾರೆ. ಇವರ ಕಣ್ಣು ಮಕ್ಕಳನ್ನು ಕರುಣಿಸದು. ಇವರ ಕಣ್ಣು ಮಕ್ಕಳನ್ನು ಕರುಣಿಸದ. ಅವಾಗಲೇ ನೋಡಿದ್ದೇವೆ, ಮಕ್ಕಳನ್ನು ಬಂಡೆಗೆ ಅಪ್ಪಳಿಸಿ ಬಿಡ್ತಾರಂತೆ.
ಇವರ ಕಣ್ಣು ಮಕ್ಕಳನ್ನು ಕೂಡ ಕನಿಕರಿಸುವುದಿಲ್ಲ. ಮಕ್ಕಳನ್ನು, ಈಗ ಮಕ್ಕಳು ದೇವರ ಹಾಗೆ ನಾವು ನೋಡ್ತೇವೆ, ನಿಷ್ಕಳಂಕರಾಗಿರ್ತಾರೆ. ಮಕ್ಕಳನ್ನು ಪ್ರೀತಿ ಮಾಡಿದವರು ಯಾರು ಕೂಡ ಇಲ್ಲಿ ಲೋಕದಲ್ಲಿ, ಎಲ್ಲರೂ ಮಕ್ಕಳನ್ನು ಪ್ರೀತಿ ಆ ಸಮಯದಲ್ಲಿ ದೇವರು ಭೂಮಿಯಿಂದ ಸಮಾಧಾನ ತೆಗೆದು ಬಿಟ್ಟದರಿಂದಾಗಿ ನಡೆಯುವಂಥ ಸಂಭವಗಳು, ಮಕ್ಕಳನ್ನು ಕೂಡ ಅವರು ಏನು ಮಾಡಲ್ಲಂತೆ, ಕನಿಕರ ತೋರಿಸುವುದಿಲ್ಲ. ಓಕೆ, ಮುಂದೆ ಓದಿ. ರಾಜ್ಯಗಳಿಗೆ ಶಿರೋರತ್ನವು, ರಾಜ್ಯಗಳಿಗೆ ಶಿರೋರತ್ನವು, ಕಸ್ತಿಯರ ಮಹಿಮೆಗೆ ಭೂಷಣವು, ಕಸ್ತಿಯರ ಮಹಿಮೆಗೆ ಭೂಷಣವು ಆದ ಬಾಬೆಲಿಗೆ ದೇವರು ಕೆಡವಿದ ಸೋದೋಮ್ ಗೋಮರಗಳ ಗತಿಯು ಸಂಭವಿಸುವುದು. ಗತಿ ಸಂಭವಿಸ್ಲಿಕ್ಕೆ ಹೋಗುತ್ತದೆ. ಸೋದೋಮ್ ಗೋಮರ ಹೇಗೆ ಕೆಡವಲ್ಪಟ್ಟಿತ್ತು, ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿ ಅದು ನಾಶವಾಗಿ ಹೋಯ್ತು ಎಂಬುದಾಗಿ ನೋಡ್ತೇವೆ. ಪರಲೋಕದಿಂದ ದೇವರು ಬೆಂಕಿ ಮತ್ತು ಗಂಧಕ ಸುರಿಸಿ ಆ ಸೋದೋಮ್ ಗೋಮರ ನಾಶ ಮಾಡಿಬಿಟ್ಟ. ಅದೇ ರೀತಿಯಲ್ಲಿ ಭೂಮಿಯ ಪರಿಸ್ಥಿತಿ ಆ ಸಮಯದಲ್ಲಿ ಆಗುತ್ತದೆ ಪ್ರಿಯರೇ. ಅದು ಎಂದಿಗೂ ನಿವಾಸ ಸ್ಥಳವಾಗದು, ಅದು ಮತ್ತೆ ಎಂದಿಗೂ ನಿವಾಸ ಸ್ಥಳವಾಗದು. ತಲತಲಾಂತರಕ್ಕೂ ಅಲ್ಲಿ ಜನರು ಒಕ್ಕಲಿರಲು, ತಲತಲಾಂತರಕ್ಕೂ ಜನರು ಅಲ್ಲಿ ಒಕ್ಕಲಿರುವುದಿಲ್ಲ. ಯಾವ ಅರಬಿಯನು ಗುಡಾರ ಹಾಕನು, ಕುರುಬರು ಮಂದೆಗಳನ್ನು ಮಂದೆ ತಗ್ಗಿಸುವುದಿಲ್ಲ. ಅದು ಕಾಡು ಮೃಗಗಳಿಗೆ ಹಕ್ಕೆಯಾಗುವುದು, ಕಾಡು ಮೃಗಗಳಿಗೆ ಹಕ್ಕೆ ಆಗುತ್ತದೆ. ಅಲ್ಲಿನ ಮನೆಗಳಲ್ಲಿ ಗೂಬೆಗಳು ತುಂಬಿಕೊಳ್ಳುವು, ಅಲ್ಲಿಯ ಮನೆಗಳಲ್ಲಿ ಗೂಬೆಗಳು ತುಂಬಲ್ಪಡುತ್ತದೆ. ಮನುಷ್ಯರೇ ಇಲ್ಲ, ಅಲ್ಲಿ ಮನುಷ್ಯರೇ ಕೊಲ್ಲಲ್ಪಟ್ಟಿದ್ದ, ನಾಶವಾಗಿ ಹೋಗಿದ್ದಾರೆ. ಖಾಲಿ ಮನೆಗಳು. ಅಲ್ಲಿ ಉಷ್ಟ್ರ ಪಕ್ಷಿಗಳು ವಾಸಿಸುವವು, ದೆವ್ವಗಳು ಕುಣಿದಾಡುವವು, ಅರಮನೆಗಳಲ್ಲಿ ತೋಳಗಳು, ವಿಲಾಸ ಮಂದಿರಗಳಲ್ಲಿ ನರಿಗಳು, ಎಲ್ಲಿ ಅರಮನೆಗಳಲ್ಲಿ ತೋಳಗಳು ಹೋಗ್ತವೆ. ಮನುಷ್ಯರಿಲ್ಲ, ಅಲ್ಲಿ ರಾಜ ಇಲ್ಲ, ಅಲ್ಲಿ ಯಾರು ಕೂಡ ಇರಲ್ಲ. ಅಲ್ಲಿ ತೋಳಗಳು ಪ್ರವೇಶ ಮಾಡಿದ್ವಿ. ವಿಲಾಸ ಮಂದಿರ ಅಂದ್ರೆ ಈ ಕ್ಲಬ್ಗಳು, ಇವೆಲ್ಲ ಏನಾಗ್ತದೆ, ಅಲ್ಲಿ ನರಿಗಳು ಪ್ರವೇಶ ಮಾಡ್ತವೆ ಅಂತ. ಅಲ್ಲಿ ಎದುರು ಬದುರಾಗಿ ಕೂಗುತ್ತವೆ. ಅದಕ್ಕೆ ಹೊತ್ತು ಸಮೀಪಿಸಿದೆ, ಇನ್ನು ದಿನ ಹೆಚ್ಚದು. ಹಾಗಾದ್ರೆ ದೇವರು ಸಮಾಧಾನವನ್ನು ಭೂಮಿಯಿಂದ ತೆಗೆಯುವಾಗ ಅನೇಕ ಸಂಭವಗಳು ಈ ಭೂಮಿಯಲ್ಲಿ ಸಂಭವಿಸಲಿಕ್ಕೆ ಹೋಗುತ್ತದೆ. ಆದರೆ ನನಗೆ ನಿನಗೆ ಇದರ ಕುರಿತಾಗಿ ದೇವರು ಪ್ರಕಟ ಮಾಡಿದ್ದಾನೆ, ಎಚ್ಚರ ಕೊಟ್ಟಿದ್ದ. ನಾನು ಮತ್ತು ನೀವು ಈ ಉಪದ್ರವ ಕಾಲಕ್ಕೆ ಹೋಗಕೂಡದು, ರಕ್ಷಣೆ ಹೊಂದಬೇಕು. ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿ ದಿಶೆ ತೆಗೆದುಕೊಳ್ಳಬೇಕು. ಪವಿತ್ರವಾಗಿ ದೇವರ ಭಯಭಕ್ತಿಯಲ್ಲಿ ಈ ಲೋಕದಲ್ಲಿ ಜೀವನ ಮಾಡಬೇಕು. ಲೋಕಕ್ಕಾಗಿ ನಾವು ಪ್ರಾರ್ಥಿಸಬೇಕು. ಕರ್ತನ ಮುಂದೆ ನಿಲ್ಲುವುದಕ್ಕೆ ನಾವು ಯೋಗ್ಯರಾಗುವುದಕ್ಕೆ ನಾವು ಕೂಡ ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯೊಂದಿಗೆ ನಾವು ಸಿದ್ಧವಾಗಬೇಕು. ಇದು ದೇವರ ಒಂದು ಬಯಕೆ ಆಗಿದೆ ಪ್ರಿಯರೇ. ನಾವು ಚಪಾನ್ಯ ಪುಸ್ತಕ 1ನೇ ಅಧ್ಯಾಯ 2-18 ವಾಕ್ಯ ಕೂಡ ಹೋಗುವ. ಅಲ್ಲಿ ಸಂಭವಿಸುವಂಥ ಅನೇಕ ಸಂಗತಿಗಳನ್ನು, ಅಂದರೆ ಸಮಾಧಾನ ಭೂಮಿಯಿಂದ ತೆಗೆದ ಕೂಡಲೇ ಭೂಮಿ ಸಮಸ್ಯೆ ಇನ್ನೂ ಅನೇಕ ಸಂಭವಿಸಲಿಕ್ಕಿದೆ. ಅದರ ಕುರಿತಾಗಿ ಧ್ಯಾನ ಮಾಡೋಣ. ಚಪಾನ್ಯ 1ನೇ ಅಧ್ಯಾಯ 2-18 ವಾಕ್ಯ. ಯೆಹೋವನು ಇಂತೆನ್ನುತ್ತಾನೆ, ನಾನು ಭೂಮಂಡಲದಿಂದ ಸಮಸ್ತವನ್ನು ಅಳಿಸಿ ಬಿಡುವೆನು. ಸಮಸ್ತವನ್ನು ದೇವರು ಏನ್ ಮಾಡ್ತಾನಂತೆ, ಭೂಮಂಡಲದ ಸಮಸ್ತ ಅಳಿಸಿ ಬಿಡ್ತಾನೆ. ಸಮಸ್ತವನ್ನು ದೇವರು ಜನ ಪಶುಗಳನ್ನು, ಆಕಾಶದ ಪಕ್ಷಿಗಳನ್ನು, ಸಮುದ್ರದ ಮೀನುಗಳನ್ನು ನಾಶಪಡಿಸುವೆನು. ವಿಗ್ರಹಗಳೆಂಬ ವಿಘ್ನಗಳನ್ನು, ಅವುಗಳಿಗೆ ಎಡವುವ ದುಷ್ಟರನ್ನು ಸಂಹರಿಸುವೆನು. ಭೂಮಿಯ ಮೇಲಿಂದ ನರಸಂತಾನವನ್ನು ಕಿತ್ತು ಹಾಕುವೆನು. ಯಾವಾಗ ನಡೀತದೆ ಇದು? 7 ವರ್ಷಗಳ ಉಪದ್ರವ ಕಾಲದಲ್ಲಿ ನಡೆಯುವಂಥ ವಿಷಯವನ್ನೇ ದೇವರಲ್ಲಿ ಹೇಳ್ತಾ ಇದ್ದಾನೆ ಪ್ರಿಯರೇ. ದೇವರ ರೌದ್ರದ ದಿನ, ದೇವರ ಕೋಪದ ದಿನ, ಅಲ್ಲಿ ಸಂಭವಿಸುವಂತ ಸಂಗತಿಗಳನ್ನು ದೇವರು ಮಾತಾಡ್ತಾ ಇದ್ದಾನೆ. ಈಗ ಮುಂದೆ ಇದು ಯೆಹೋವನ ನುಡಿ. ನಾನು ಯೆಹೂದದ ಮೇಲೂ ಯೆರೂಸಲೇಮಿನವರೆಲ್ಲರ ಮೇಲೂ ಕೈ ಎತ್ತಿ ಈ ಸ್ಥಳದಿಂದ ಬಾಳನ ಪೂಜೆಯನ್ನು ನಿಶ್ಶೇಷಗೊಳಿಸಿ ಕೆಮಾರಿಯ ಮೊದಲಾದ ಪೂಜಾರಿಗಳನ್ನು ನಿರ್ನಾಮ ಮಾಡುವೆನು. ಸತ್ಯ ದೇವರನ್ನು ಆರಾಧಿಸದೆ, ಸತ್ಯ ದೇವರನ್ನು ಸೇವಿಸದೆ, ತಪ್ಪು ಸಂಗತಿಗಳಲ್ಲಿ ತಲ್ಲೀನರಾಗಿರುವಂಥ ಎಲ್ಲರನ್ನು ದೇವರು ಏನು ಮಾಡಲಿಕ್ಕೆ ಹೋಗ್ತಾನೆ? ನಾಶ ಮಾಡಲಿಕ್ಕೆ ಹೋಗುತ್ತಾನೆ. ಸತ್ಯ ದೇವರು ಸೃಷ್ಟಿಕರ್ತನನ್ನು ಬಿಟ್ಟು, ಸತ್ಯ ದೇವರನ್ನು ಬಿಟ್ಟು, ರಕ್ಷಕನನ್ನು ಬಿಟ್ಟು
ಅಲ್ಲಲ್ಲಿಯ ತಪ್ಪಾದ ಸಂಗತಿಗಳು ಯಾರೆಲ್ಲ ಆರಾಧನೆ ಮಾಡ್ತಾ ಇದ್ದಾರೋ, ಸೃಷ್ಟಿಯನ್ನು ಯಾರು ಸೇವಿಸ್ತಾ ಇದ್ದಾರೋ ಅವೆಲ್ಲ ದೇವರು ನಿರ್ಮೂಲ ಮಾಡುವಂಥ ಒಂದು ಸಮಯ ಅದು ಆಗಿದೆ. ಕ್ರೋಧದ ದಿನ, ಅದು 7 ವರ್ಷಗಳ ಉಪದ್ರವ ಕಾಲ ಪ್ರಿಯರೇ. ಸತ್ಯ ದೇವರ ಮಹಿಮೆಯನ್ನು ವಿಗ್ರಹಕ್ಕೆ ಕೊಟ್ಟು ಆರಾಧಿಸುವಂಥವೆಲ್ಲರನ್ನು ಆ ದಿವಸ ನಾಶ ಮಾಡಲಿಕ್ಕೆ ಹೋಗ್ತಾನೆ. ಮೊದಲು ದೇವರು ಸಮಾಧಾನವನ್ನು ತೆಗೆದು ಬಿಡ್ತಾನೆ ಪ್ರಿಯರೇ. ಅಲ್ಲೊಂದು ರೋಮ 1:18-23 ವಾಕ್ಯ ಒಂದು ಓದಿಕೊಳ್ಳೋಣ. ರೋಮನ್ಸ್ ಚಾಪ್ಟರ್ 1:18-23. ದುಷ್ಟತನವನ್ನು ನಡೆಸಿ ಸತ್ಯವನ್ನು ಅಣಗಿಸುವವರಾದ ದುಷ್ಟತನ ನಡೆಸಿ ಸತ್ಯವನ್ನು ಅಣಗಿಸುವವರಾದ ಮನುಷ್ಯರ ಎಲ್ಲ ವಿಧವಾದ ಭಕ್ತಿಹೀನತೆಯ ಮೇಲೆಯೂ ದುಷ್ಟತನದ ಮೇಲೆಯೂ ದೇವರ ಕೋಪವು ಪರಲೋಕದಿಂದ ತೋರಿ ಬರುತ್ತದೆ. ನೋಡಿ, ದುಷ್ಟತನದಲ್ಲಿ ಜೀವಿಸುವಂತಹ, ಸತ್ಯವನ್ನು ಅಣಗಿಸುವಂತಹ ಎಲ್ಲರ ಮೇಲೆ ಆ ಕ್ರೋಧ ಆ ದಿವಸದಲ್ಲಿ ಬರಲಿಕ್ಕೆ ಇದೆ ಪ್ರಿಯರೇ. ಮುಂದೆ ಓದಿ. ಯಾಕೆಂದರೆ ದೇವರ ವಿಷಯವಾಗಿ ತಿಳಿಯಬಹುದಾದದ್ದು, ನೋಡಿ, ದೇವರ ವಿಷಯವಾಗಿ ತಿಳಿಯಬಹುದಾದದ್ದು ಅವರ ಮನಸ್ಸಿಗೆ ಸ್ಪಷ್ಟವಾಗಿ ತಿಳಿದಿದೆ. ಅದನ್ನು ಅವರಿಗೆ ದೇವರೇ ಸ್ಪಷ್ಟವಾಗಿ ತಿಳಿಸಿದನು. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು ದೈವತ್ವವು ಜಗತ್ತುತ್ಪತ್ತಿಗೆ ಮೊದಲುಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ಹೀಗಿರುವುದರಿಂದ ಅವರು ಉತ್ತರವಿಲ್ಲದವರಾಗಿದ್ದಾರೆ. ಯಾಕೆಂದರೆ ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದ್ದರೂ, ನೋಡಿ, ಅವರಿಗೆ ತಿಳುವಳಿಕೆ ಇದ್ದರು. ದೇವರ ವಿಷಯವಾಗಿ ಅವರಿಗೆ ತಿಳುವಳಿಕೆ ಇದೆ ಅಂತ ವಾಕ್ಯ ಹೇಳ್ತಾರೆ. ತಿಳುವಳಿಕೆ ಇದ್ದರು ಅವರು ಆತನನ್ನು ದೇವರೆಂದು ಘನಪಡಿಸಲಿಲ್ಲ. ದೇವರ ವಿಷಯವಾದ ತಿಳುವಳಿಕೆ ಅವರಿಗಿದ್ದರೂ ದೇವರೆಂದು ಘನಪಡಿಸಲಿಲ್ಲ, ದೇವರೆಂದು ಮಹಿಮೆ ಪಡಿಸಲಿಲ್ಲ. ಆತನ ಉಪಕಾರಗಳನ್ನು ನೆನೆಸಿ ಆತನನ್ನು ಸ್ತುತಿಸಲಿಲ್ಲ. ಅವರು ವಿಚಾರ ಮಾಡಿ ಫಲ ಕಾಣಲಿಲ್ಲ. ವಿವೇಕ ಇಲ್ಲದಂತ ಅವರ ಮನಸ್ಸು ಕತ್ತಲಾಯಿತು. ತಾವು ಜ್ಞಾನಿಗಳೆಂದು ಹೇಳಿಕೊಂಡು ಹುಚ್ಚರಾದರು. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು, ಯಾವ ಮಹಿಮೆ? ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು. ನಮ್ಮ ದೇವರ ಮಹಿಮೆ ಲಯವಿಲ್ಲದ ದೇವರ ಮಹಿಮೆ ಅವರೇನ್ ಮಾಡಿದ್ದಾರೆ? ಈಗ ಬಿಟ್ಟಿದ್ದಾರೆ, ಬೇಡ ಅಂತ ಬಿಟ್ಟಿದ್ದಾರೆ ದೇವರ ಮಹಿಮೆಯನ್ನು. ಅದಕ್ಕೆ ಬದಲಾಗಿ ಲಯವಾಗುವ ಮನುಷ್ಯ, ಪಶು, ಪಕ್ಷಿ, ಸರ್ಪಾದಿಗಳ ಮೂರ್ತಿಯನ್ನು ಮಾಡಿಕೊಂಡರು. ನೋಡಿ, ಲಯವಾಗುವ ಇವೆಲ್ಲ ಲಯವಾಗದ ದೇವರ ಮಹಿಮೆಯನ್ನು ಬಿಟ್ಟಿದ್ದಾರೆ. ಲಯವಾಗುವ, ಪುನಃ ಓದಿ ವಾಕ್ಯ, 23ನೇ ವಾಕ್ಯ. ಲಯವಿಲ್ಲದ ದೇವರ ಮಹಿಮೆಯನ್ನು ಬಿಟ್ಟು ಅದಕ್ಕೆ ಬದಲಾಗಿ ಲಯವಾಗುವಂತ ಮನುಷ್ಯ, ಲಯವಾಗುವ ಮನುಷ್ಯನ ಮೂರ್ತಿ, ಪಶುವಿನ ಮೂರ್ತಿ, ಪಕ್ಷಿಯ ಮೂರ್ತಿ, ಸರ್ಪದ ಮೂರ್ತಿಗಳನ್ನು ಮಾಡಿಕೊಂಡರು. ನೋಡಿ, ದೇವರ ವಾಕ್ಯ ಸ್ಪಷ್ಟವಾಗಿ ಹೇಳ್ತದೆ. ಲಯವಿಲ್ಲದ ದೇವರ ಮಹಿಮೆ, ಆತ್ಮಸ್ವರೂಪನು ಆತನು. ಆ ದೇವರ ಮಹಿಮೆಯನ್ನು ಬಿಟ್ಟು ಲಯವಾಗುವಂಥ ಸಂಗತಿಗಳ ಮೂರ್ತಿ ಮಾಡಿಕೊಂಡು ಅದಕ್ಕೆ ಅವರು ಮಹಿಮೆ ಸಲ್ಲಿಸಿದರು. ಅದಕ್ಕೆ ವಾಕ್ಯ ಅಂದರೆ ದೇವರೆಂದು ಅವರನ್ನು ಘನಪಡಿಸಲಿಲ್ಲ. ಅವರು ದೇವರೆಂದು ಸರಿಯಾದ ಘನ ಮಹಿಮೆ ಆತನಿಗೆ ಕೊಡಲಿಲ್ಲ. ಓಕೆ, ತಿರುಗಿ ಅಲ್ಲಿಗೆ ಚಪಾನಿಗೆ ಬರುವ 1ನೇ ಅಧ್ಯಾಯಕ್ಕೆ. ಚಪಾನಿಯ 1ನೇ ಅಧ್ಯಾಯ. ಮಾಳಿಗೆಗಳ ಮೇಲೆ ಆಕಾಶದ ನಕ್ಷತ್ರ ಗಣಕ್ಕೆ ಪೂಜಿಸುವವರನ್ನು ಯೆಹೋವನ ಭಕ್ತರೆಂದು ಪ್ರತಿಜ್ಞೆ ಮಾಡಿಕೊಂಡು ಆರಾಧಿಸಿ ಮಲ್ಕಾಮನ ಮೇಲೆ ಆಣೆ ಇಡುವವರನ್ನು ಯೆಹೋವನನ್ನು ಆಶ್ರಯಿಸದೆ ಯೆಹೋವನ ದರ್ಶನವನ್ನು ಬಯಸದೆ ಯೆಹೋವನ
ಮಾರ್ಗ ಬಿಟ್ಟವರನ್ನು ಯೆಹೋವನ ಮಾರ್ಗ ಬಿಟ್ಟವರನ್ನು ಧ್ವಂಸಪಡಿಸುವೆನು. ಧ್ವಂಸಪಡಿಸುವೆನು ಅಂದ್ರೆ ಧ್ವಂಸಪಡಿಸ್ತಾನೆ. ನೋಡಿ, ಆಕಾಶದ ಗಣ ಎಂಬುದಾಗಿ ಹೇಳ್ಬೇಕಾದ್ರೆ ಸೂರ್ಯ, ನಕ್ಷತ್ರ, ಚಂದ್ರ ಇವುಗಳನ್ನು ದೇವರೆಂದು ಆರಾಧಿಸುವಂಥದ್ದು. ಸೃಷ್ಟಿಕರ್ತನನ್ನು ಬಿಟ್ಟು ಸೃಷ್ಟಿಯನ್ನು ಆರಾಧಿಸಿದ ಅವರನ್ನು ದೇವರಿಗೆ ಕೊಡುವಂಥ ಪುನಃವದಿ ವಾಕ್ಯವನ್ನು ದೇವರಿಗೆ ಕೊಡುವಂಥ ಘನ ಈ ಆಕಾಶ ನಕ್ಷತ್ರ ಗಣಕ್ಕೆ ಮಾಲ್ಕಾಮ ಎಂಬಂಥ ದೇವತೆ ಕೊಡುವಂಥದ್ದು. ಈ ರೀತಿಯಲ್ಲಿ ದೇವರು ಅವ್ರು ಕೊಟ್ಟ ನಿಮಿತ್ತವಾಗಿ ದೇವರೇನ್ ಮಾಡ್ತಾನೆ, ಈ ಭೂಮಿಯನ್ನು ನಾಶ ಮಾಡ್ಲಿಕ್ಕೆ ಹೋಗುತ್ತಾನೆ. ಮಾಳಿಗೆಗಳ ಮೇಲೆ ಆಕಾಶದ ನಕ್ಷತ್ರ ಗಣಕ್ಕೆ ಪೂಜಿಸುವವರನ್ನು ಆಕಾಶ ನಕ್ಷತ್ರ ಯಾರಿಗೆ ಸೃಷ್ಟಿಕರ್ತನ ಪೂಜೆ ಮಾಡುವುದಿಲ್ಲ ಅವರು. ಲೋಕದ ಜನರ ಬಗ್ಗೆ ವಾಕ್ಯ ಹೇಳ್ತಾ ಉಂಟು. ಆಕಾಶ ನಕ್ಷತ್ರ ಗಣಕ್ಕೆ, ನಕ್ಷತ್ರ, ಸೂರ್ಯ, ಚಂದ್ರ ಇವುಗಳಿಗೆಲ್ಲ ದೇವರೆಂಬುದಾಗಿ ಆರಾಧಿಸಿದ್ದರ ನಿಮಿತ್ತವಾಗಿ ಯೆಹೋವನ ಭಕ್ತರೆಂದು ಪ್ರತಿಜ್ಞೆ ಮಾಡಿಕೊಂಡು ಆ ಸಂಗತಿಗಳಿಗೆ ಆರಾಧನೆ ಮಾಡಿ ಮಲ್ಕಾಮನ ಮೇಲೆ ಆಣೆ ಇಡುವವರನ್ನು ಯೆಹೋವನನ್ನು ಆಶ್ರಯಿಸದೆ, ಯಾರನ್ನು ಆಶ್ರಯಿಸದೆ? ಸತ್ಯ ದೇವರನ್ನು ಆಶ್ರಯಿಸದೆ, ಯೆಹೋವನ ದರ್ಶನವನ್ನು ಬಯಸದೆ, ಸತ್ಯ ದೇವರ ದರ್ಶನ ಬಯಸದೆ, ಯೆಹೋವನ ಮಾರ್ಗ ಬಿಟ್ಟವರನ್ನು, ಸತ್ಯ ದೇವರ ಮಾರ್ಗ ಬಿಟ್ಟವರನ್ನು ಧ್ವಂಸಪಡಿಸುವೆನು. ಅಂತವರನ್ನು ಧ್ವಂಸ ಮಾಡ್ತಾನೆ ದೇವರು. ಆ 7 ವರ್ಷಗಳಲ್ಲಿ ಅಂತವ್ರನ್ನ ನಾಶ ಮಾಡ್ತಾನೆ. ಅವರು ಮಾನಸಾಂತರ ಪಡ್ಲಿಕ್ಕೆ ಇಷ್ಟ ಇಲ್ಲದ ಕಾರಣ. ಓಕೆ, ಮುಂದೆ ಓದಿ. ಕರ್ತನಾದ ಯೆಹೋವನ ಸನ್ನಿಧಿಯಲ್ಲಿ ಮೌನವಾಗಿರಿ. ಯೆಹೋವನ ದಿನವು ಸಮೀಪಿಸಿತು. ಆ 7 ವರ್ಷಗಳ ಕಾಲ ಯೆಹೋವನು ಯಜ್ಞದ ಔತಣವನ್ನು ಸಿದ್ಧಪಡಿಸಿದ್ದಾನೆ. ಕರೆದವರನ್ನು ಮಡಿ ಮಾಡಿದ್ದಾನೆ. ಯೆಹೋವನ ಆ ಯಜ್ಞ ದಿನದಲ್ಲಿ ನಾನು ದೇಶಾಧಿಪತಿಗಳನ್ನು, ರಾಜವಂಶದವರನ್ನು, ವಿದೇಶ ವಸ್ತ್ರಧಾರಿಗಳೆಲ್ಲರನ್ನು ದಂಡಿಸುವೆನು. ಹೊಸ್ತಿಲಹಾರಿ ನುಗ್ಗಿ ಮೋಸ ಹಿಂಸೆಗಳಿಂದ ದೋಚಿದ್ದನ್ನು ತಮ್ಮ ಒಡೆಯನ ಮನೆಯೊಳಗೆ ತುಂಬಿಸುವವರೆಲ್ಲರನ್ನು ಆ ದಿನದಲ್ಲಿ ದಂಡಿಸುವೆನು. ಅದೇ ದಿನದಲ್ಲಿ ಮೀನು ಬಾಗಿಲಿಂದ ಕೂಗಾಟ, 2ನೆಯ ಕೇರಿಯಿಂದ ಗೋಳಾಟ, ಗುಡ್ಡಗಳ ಮೇಲಿಂದ ದಡಂ ಎನ್ನುವ ಶಬ್ದ, ಅಂತೂ ದೊಡ್ಡ ಗದ್ದಲವಾಗುವುದು. ಇದು ಯೆಹೋವನ ನುಡಿ. ಒಳರ ಕೇರಿಯವರೇ ಕಿರಿಚಿರಿ, ಎಲ್ಲ ಸಾಹುಕಾರರು ಹಾಳಾದರು, ಹೊರೆ ಬೆಳ್ಳಿಯವರೆಲ್ಲರೂ ನಾಶವಾದರು. ಆ ಕಾಲದಲ್ಲಿ ನಾನು ದೀಪಗಳನ್ನು ಹಿಡಿದು ಯೆರೂಸಲೇಮನ್ನೆಲ್ಲ ಹುಡುಕಿ ಬಿಡುವೆನು. ಯೆಹೋವನು ಮೇಲನ್ನಾಗಲಿ ಕೇಡನ್ನಾಗಲಿ ಮಾಡನು ಎಂದು ಮನಸ್ಸಿನೊಳಗೆ ಅಂದುಕೊಳ್ಳುವರಾಗಿ, ಮೇಲನ್ನಾಗಲಿ ಕೇಡನ್ನು ಮಾಡನೆ ಮನಸ್ಸನ್ನು ಯಾರು ಯೋಚನೆ ಮಾಡ್ತಾ ಇದ್ದಾರಲ್ಲ, ಮಡ್ಡಿಯ ಮೇಲೆ ಮಂದವಾಗಿರುವ ದ್ರಾಕ್ಷಾರಸಕ್ಕೆ ಸಮಾನರಾದ ಜನರನ್ನು ದಂಡಿಸುವೆನು. ಜನರನ್ನು ದಂಡಿಸಿ ಬಿಡ್ತಾನೆ ಆ ದಿವಸದಲ್ಲಿ. ಅವರ ಆಸ್ತಿಯು ಸೂರೆಯಾಗುವುದು. ಎಲ್ಲ ತಪ್ಪಾದ ರೀತಿಯಲ್ಲಿ ಕೂಡಿಸಿಟ್ಟ ಆಸ್ತಿ ಎಲ್ಲ ಸೂರ್ಯ ಆಗುತ್ತದೆ. ಅವರ ಮನೆಗಳು ಹಾಳಾಗುತ್ತವೆ. ಅವರು ಮನೆಗಳನ್ನು ಕಟ್ಟಿಕೊಂಡರು, ಅವುಗಳಲ್ಲಿ ವಾಸಿಸರು. ತೋಟಗಳನ್ನು ಮಾಡಿಕೊಂಡರು, ಅವುಗಳ ದ್ರಾಕ್ಷರಸವನ್ನು ಕುಡಿಯರು. ಯೆಹೋವನ ಮಹಾದಿನವು ಹತ್ತಿರವಾಯಿತು, ಸಮೀಪಿಸಿತು, ಬಹು ತ್ವರೆಯಾಗಿ ಬರುತ್ತಿದೆ. ಆಹಾ, ಕಿವಿಗೊಡಿರಿ, ಯೆಹೋವನ ದಿನವೇ ಬಂದಿತು. ಇಗೋ, ಅಲ್ಲಿ ಒಬ್ಬ ಶೂರನು ಘೋರವಾಗಿ ಗೋಳಾಡುತ್ತಿದ್ದಾನೆ. ಆ ದಿನವು ರೌದ್ರದ ದಿನ, ಶ್ರಮ ಸಂಕಟಗಳ ದಿನ, ಹಾಳುಪಾಡು ಮಾಡುವ ದಿನ, ಕತ್ತಲಿನ ಮುಬ್ಬಿನ ದಿನ, ಕಾರ್ಮುಗಿಲ ಕಗ್ಗತ್ತಲಿನ ದಿನ. ಎಂತ ವರ್ಡ್ ಯೂಸ್ ಮಾಡಿದ ನೋಡಿ. ಕೋಟೆಗಳನ್ನು ದೊಡ್ಡ ಕೊತ್ತಲಗಳನ್ನು ಹಿಡಿಯಲು ಆರ್ಭಟಿಸಿ ಕೊಂಬೂದುವ ದಿನ. ಯೆಹೋವನಾದ ನನಗೆ ಜನರು ಪಾಪ ಮಾಡಿದ ಕಾರಣ ಕುರುಡರಂತೆ ನಡೆಯುವ. ನೋಡಿ, ಎಲ್ಲ ಪಾಪದ ಫಲವಾಗಿ ದೇವರು 7 ವರ್ಷಗಳ ಲೋಕವನ್ನು ದಂಡಿಸ್ಲಿಕ್ಕೆ ಹೋಗುತ್ತಾನೆ. ಎಲ್ಲ ಪಾಪದ ಫಲ, ದೇವರ ಕ್ರೋಧ, ದೇವರ ಕೋಪ ಆ 7 ವರ್ಷಗಳು ಪ್ರಕಟವಾಗ್ಲಿಕ್ಕೆ ಹೋಗುತ್ತದೆ ಪ್ರಿಯರೇ. ಮುಂದೆ ಓದಿ.
ಕುರುಡರಂತೆ ನಡೆಯುವ ಹಾಗೆ ಕುರುಡರಂತೆ ನಡೆಯುವ ಹಾಗೆ ಅವರನ್ನು ಸಂಕಟಪಡಿಸುವೆನು. ಅವರನ್ನು ಸಂಕಟಪಡಿಸುವೆನು. ಅವರ ರಕ್ತವು ಧೂಳಿನಂತೆ ಚೆಲ್ಲಿ ಹೋಗುವುದು. ರಕ್ತ ಧೂಳಿನಂತೆ ಚೆಲ್ತದಂತೆ. ಅವರ ಮಾಂಸ ಮಲದ ಹಾಗೆ ಬಿದ್ದಿರುವುದು. ಅಲ್ಲಲ್ಲಿ ಬಿದ್ದಿರ್ತದೆ. ಯೆಹೋವನ ರೌದ್ರದ ದಿನದಲ್ಲಿ ಅವರ ಬೆಳ್ಳಿ ಬಂಗಾರಗಳು ಕೂಡ ಅವರನ್ನು ರಕ್ಷಿಸಲಾರವು. ಆತನ ರೋಷಾಗ್ನಿಯು ದೇಶವನ್ನೆಲ್ಲ ನುಂಗಿ ಬಿಡುವುದು. ಆತನು ದೇಶ ನಿವಾಸಿಗಳೆಲ್ಲರನ್ನು ಕೊನೆಗಾಣಿಸುವನು. ಹೌದು, ಘೋರವಾಗಿ ನಿರ್ಮೂಲ ಮಾಡುವನು. ಎಲ್ಲಿ ನಾವು ನೋಡ್ತೇವೆ? ಹಾಗಾದ್ರೆ ಎರಡನೇ ಮುದ್ರೆ ಹೊಡೆಯುವಾಗ ಪ್ರಕಟಣೆ 6ನೇ ಅಧ್ಯಾಯ 3 ಮತ್ತು 4ನೇ ವಾಕ್ಯ, ಕೆಂಪು ಕುದುರೆ ಅಲ್ಲಿ ಬರುತ್ತದೆ. ಕೆಂಪು ಎಂಬುವಂಥದ್ದು ರಕ್ತಪಾತ, ಯುದ್ಧವನ್ನು ಸೂಚಿಸ್ತದೆ. ಆಗ ದೇವರೇನು ಮಾಡ್ತಾನೆ? ಸಮಾಧಾನ ಭೂಮಿಯಿಂದ ತೆಗೆದು ಬಿಡುತ್ತಾನೆ. ಮಾತ್ರವಲ್ಲ, ಜನರಿಗೆ ಒಬ್ಬರೊಬ್ಬರು ಕೊಲ್ಲುವ ಹಾಗೆ ಮಾಡ್ತಾರಂತೆ. ಎಲ್ಲೊಬ್ಬರಿಬ್ಬರು ಪರಸ್ಪರ ಕೊಲ್ತಾರಂತೆ. ಅವನಿಗೆ ದೊಡ್ಡ ಕತ್ತಿ ಕೊಡಲ್ಪಟ್ಟಿತ್ತೆಂಬುದಾಗಿ ಅಲ್ಲಿ ನಾವು ನೋಡ್ತೇವೆ. ಕತ್ತಿ ಅದು ಯುದ್ಧಗಳನ್ನು ಸೂಚಿಸುವಂಥದ್ದು. ಹಾಗಾದರೆ ನಾವು ಇನ್ನೊಂದು ಸಲ ಆರಂಭದಲ್ಲಿ ಓದಿದ್ದ ವಾಕ್ಯ ಚೆಫನ್ಯ 2:1-3 ವಾಕ್ಯ ಓದುವ. ದೇವರು ನಮಗೆ ಈ ವಾಕ್ಯದ ಮೂಲಕ ಕರೆ ಕೊಡ್ತಾ ಇದ್ದಾನೆ ಪ್ರಿಯರು. ಓದುವ ಚೆಫನ್ಯ 2:1-3. ನಾಚಿಕೆಗೇಡಿಯ ಜನಾಂಗದವರೇ, ತೀರ್ಪು ಫಲಿಸುವುದರ ಒಳಗೆ ಯೆಹೋವನ ಉಗ್ರ ಕೋಪವು ನಿಮ್ಮ ಮೇಲೆ ಬರುವುದಕ್ಕೆ ಮುಂಚೆ ಸಂಕಟ ಕಾಲ ಬರಕ್ಕೆ ಮುಂಚೆ ಯೆಹೋವನ ಸಿಟ್ಟಿನ ದಿನವು ನಿಮ್ಮನ್ನು ಮುಟ್ಟುವುದಕ್ಕೆ ಮೊದಲು ಸೇರಿ ಬನ್ನಿ, ದೇವರ ಹತ್ತಿರಕ್ಕೆ ಬನ್ನಿ, ದೇವರ ಸಮೀಪಕ್ಕೆ ಕೂಡಿಕೊಳ್ಳಿರಿ. ಕಾಲವು ಹೊಟ್ಟಿನಂತೆ ಹಾರಿ ಹೋಗುತ್ತದಲ್ಲ. ಹೇಗೆ ಓಡಿ ಹೋಗ್ತದೆ ಹೇಳಲಿಕ್ಕೆ ಆಗಲ್ಲ. ಯಾವ ಸಮಯ ಹೊಟ್ಟಿನಂತೆ ಹೋಗ್ತದೆ ಪ್ರಿಯರೇ. ಆದ ಕಾರಣ ಸಮಯ ಇರುವಾಗ ದೇವರ ಪಾದಕ್ಕೆ ನಾವು ಬರಬೇಕು. ಯೆಹೋವನ ನಿಯಮವನ್ನು ಕೈಗೊಂಡ ಲೋಕದ ದೀನರೇ, ನೀವೆಲ್ಲರೂ ಯೆಹೋವನನ್ನು ಆಶ್ರಯಿಸಿರಿ. ಯೆಹೋವನನ್ನು, ಯೇಸು ಸ್ವಾಮಿಯನ್ನು ಆಶ್ರಯಿಸಬೇಕು. ನಾವು ಸದ್ಧರ್ಮವನ್ನು ಅಭ್ಯಾಸ ಮಾಡಬೇಕು. ದೈನ್ಯವನ್ನು ಹೊಂದಿಕೊಳ್ಳಿರಿ, ದೀನತೆಯನ್ನು ಹೊಂದಿಕೊಳ್ಳಬೇಕು. ಯೆಹೋವನ ಸಿಟ್ಟಿನ ದಿನದಲ್ಲಿ ಒಂದು ವೇಳೆ ಮರೆಯಾದಿರಿ. ಅದು ಸಮಾಧಾನವೇ ಇಲ್ಲದಂತ ಸಮಯ ಅದು ಪ್ರಿಯರೇ. ಹಾಗಾದ್ರೆ ಇವತ್ತು ದೇವರ ಕರೆಗೆ ಕಿವಿಗೊಟ್ಟು ನಾವು ಪಶ್ಚಾತ್ತಾಪ ಪಟ್ಟು ದೇವರಿಗೆ ನಾವು ಒಪ್ಪಿಸಿಕೊಡೋಣ. ಒಂದು ವೇಳೆ ರಹಸ್ಯ ಪಾಪಗಳಲ್ಲಿ ನಾವು ಜೀವನ ಮಾಡ್ತಾ ಇರುವುದಾದರೆ ದೇವರ ಬಳಿ ಪಶ್ಚಾತ್ತಾಪ ಪಟ್ಟು ಕ್ಷಮೆ ಕೇಳಿಕೊಳ್ಳೋಣ. ಒಂದು ವೇಳೆ ಇನ್ನೂ ಯೇಸುವಿನ ರಕ್ಷಕನ ಒಡೆಯನ ಅಂಗೀಕಾರ ಮಾಡಲಿಲ್ಲವಾದರೆ, ಆತನ ವಾಕ್ಯಕ್ಕೆ ವಿಧೇಯರಾಗಿ ತಂದೆ ಮಗ ಪವಿತ್ರಾತ್ಮನ ಹೆಸರಲ್ಲಿ ನೀರಲ್ಲಿ ಮುಳುಗಿ ದೀಕ್ಷಾದಾನ ಮಾಡಿಕೊಂಡಿಲ್ಲವಾದರೆ, ಈಗ ಒಂದು ತೀರ್ಮಾನ ನಾವು ತೆಗೆದುಕೊಳ್ಳೋಣ. ಉಪದ್ರವ ಕಾಲಕ್ಕೆ ನಾವು ಹೋಗುವುದು ಬೇಡ. ಸಮಾಧಾನಲ್ಲಿ ಇರಲ್ಲ. ಭಯಂಕರವಾದಂಥ ಕಾರ್ಯಗಳು ನಡೀತದೆ ಪ್ರಿಯರೇ. ಒಂದೇ ಕುಟುಂಬದಲ್ಲಿ ಐಕ್ಯತೆ ಇರಲ್ಲ. ಒಬ್ಬರು ಪರಸ್ಪರ ಕೊಲ್ತಾರೆ, ಪರಸ್ಪರ ಜಗಳ ಮಾಡ್ತಾರೆ, ಪರಸ್ಪರ ದ್ವೇಷ ಸೇಡಿನ ಮನೋಭಾವನೆಯಿಂದ ಇರ್ತಾರೆ ಪ್ರಿಯರೇ. ಅಟ್ಟಿ ಇರಿಯುತ್ತಾರೆ, ಮಕ್ಕಳನ್ನು ಬಂಡೆಗೆ ಅಪ್ಪಳಿಸುತ್ತಾರೆ, ಗರ್ಭಿಣಿ ಹೊಟ್ಟೆ ಸೀಡಿ ಬಿಡ್ತಾರೆ, ಹೆಂಗಸರನ್ನು ಅತ್ಯಾಚಾರ ಮಾಡಿ ಹಾಳು ಮಾಡ್ತಾರೆ. ಸಮಾಧಾನ ಲೋಕದಲ್ಲಿ ಇರಲ್ಲ ಪ್ರಿಯರೇ. ಆ ಸಮಯಕ್ಕೆ ನಾವು ಹೋಗುವುದು ಬೇಡ. ಆ ಸಮಯದಲ್ಲಿ ನಾವು ಇರುವುದು ಬೇಡ. ನಾವು ಯೇಸು ಸ್ವಾಮಿ ರಹಸ್ಯ ಬಳಿದು ಬರುವಾಗ ಎತ್ತಲ್ಪಟ್ಟು ಪರಲೋಕಕ್ಕೆ ಹೋಗಬೇಕು ಪ್ರಿಯರೇ. ಈಗ ಒಂದು ಸಮಯ ತೀರ್ಮಾನ ತೆಗೆದುಕೊಳ್ಳುವಂಥ ಸಮಯವಾಗಿದೆ. ದೇವರಿಗೆ ನಮ್ಮನ್ನೇ ಪಶ್ಚಾತ್ತಾಪ ಪಟ್ಟು ಒಪ್ಪಿಸಿಕೊಳ್ಳುವಂಥ ಸಮಯ. ಎಲ್ಲಿಯಾದರೂ ರಹಸ್ಯ ಪಾಪಗಳು ನಮ್ಮ ಜೀವಿತದಲ್ಲಿದ್ದರೆ, ಯಾವುದೇ ಪಾಪದಲ್ಲಿ ನಾವು ಈಗ ಜೀವನ ಮಾಡ್ತಾ ಇದ್ದರೆ ಪಶ್ಚಾತ್ತಾಪ ಪಟ್ಟು ದೇವರ ಬಗ್ಗೆ ನಾವು ಒಪ್ಪಿಸಿಕೊಡುವ. ದೇವರ ಬಳಿ ಕ್ಷಮಾಪಣೆ ಕೇಳಿಕೊಳ್ಳುವ. ಅಪ್ಪ, ಇನ್ನು ಮುಂದೆ ನಾನು ಪವಿತ್ರವಾಗಿ ಜೀವಿಸುತ್ತೇನೆ, ನಿನ್ನ ಬರೋಣಕ್ಕೆ ಸಿದ್ಧನಾಗ್ತೇನೆ, ಒಪ್ಪಿಸಿಕೊಡುವ ಪ್ರಿಯರೇ. ನಾನು ನಿಮಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟಪಡ್ತೇನೆ. ತಂದೆ ದೇವರ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಅಪ್ಪ, ನನ್ನ ವಾರ್ತೆ ಕೇಳುವಂಥ ಒಂದೊಂದು ಸಹೋದರ ಸಹೋದರಿಗಾಗಿ ಮಕ್ಕಳಿಗೋಸ್ಕರ ನಾನು ಪ್ರಾರ್ಥಿಸುತ್ತೇನಪ್ಪ. ವಾರ್ತೆಗೆ ನಿನ್ನ ವಿಧೇಯರಾಗಿ ಒಪ್ಪಿಸಿಕೊಟ್ಟು ಒಬ್ಬೊಬ್ಬರ ಮೇಲೆ ಆತ್ಮನ ಬಲ ಇಳಿಯಲ್ಪಡಲಿ. ಯಾರೊಬ್ಬರು ಆ ಸಂಕಟ ಕಾಲದಲ್ಲಿ ಕೈ ಬಿಡಲ್ಪಡಬಾರದು. ಆ ಉಪದ್ರವ ಕಾಲದಲ್ಲಿ ಯಾರು ಕೂಡ ಈ ಲೋಕದ ಇರಬಾರದಪ್ಪ. ನಿನ್ನ ರಹಸ್ಯ ಬಡದು ಎತ್ತಲ್ಪಡುವ ಹಾಗೆ ಇವೆಲ್ಲರೂ ಸಿದ್ಧಪಡಿಸಬೇಕಾಗಿ ನಿನ್ನಲ್ಲಿ ಕೇಳ್ಕೊಳ್ತೇವಪ್ಪ.
ಪಾಪದಲ್ಲಿ, ಅಶುದ್ಧತೆಯಲ್ಲಿ, ಅಕ್ರಮದ ಜೀವಿಸುವ ಒಬ್ಬೊಬ್ಬರು ಮಾನಸಾಂತರಪಟ್ಟು ನಿನ್ನ ಕಡೆಗೆ ತಿರುಕೊಳ್ಳುವ ಹಾಗೆ ಕೃಪೆ ತೋರಿಸಬೇಕೆಂಬುದಾಗಿ ಕರ್ತನೆ ನಾವು ಕೇಳಿಕೊಳ್ತಾನೆ. ಕಾರ್ಯ ಮಾಡುವುದಕ್ಕೆ ಸ್ತೋತ್ರ. ತಂದೆ, ಮಗ, ಪವಿತ್ರತ್ವ ಹೆಸರಲ್ಲಿ ಪ್ರತಿಯೊಬ್ಬನ್ನು ಅನುಗ್ರಹಿಸುತ್ತೇನೆ ಸ್ವಾಮಿ. ಮಾನ ಮಹಿಮೆ ನಿನಗೆ ಮಾತ್ರ ಸಲ್ಲಿಸುತ್ತಾನೆ. ನಮ್ಮ ಮುದ್ದು ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ದೇವರೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಗಾಡ್ ಬ್ಲೆಸ್ ಯು ಆಲ್.